ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿಯವರಿಗೆ ಹಾಗೆ ನನಗೆ ಜ್ಞಾನವನ್ನು ನೀಡಿದಂತಹ ತಟವರ್ತಿ ರಾಘವರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಝೂಮ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದೀರಾ, ಯಾರ್ಯಾರು ಇದನ್ನ ಕ್ಲಾಸ್ ಕೇಳ್ತಾ ಇದ್ದಾರೆ, ಎಲ್ಲ ನನ್ನ ಶರಣೆಯರಿಗೂ ಶರಣಾರ್ಥಿಗಳು. ಇಲ್ಲಿ ಇವಾಗ ಧ್ಯಾನ ಮಾಡಿಸಿದ್ರಲ್ಲ, ಸೈಲೆಂಟ್ ಧ್ಯಾನ, ಅದು ಮುಖ್ಯ. ಅದು ಗಂಟೆಗಳು ಮಾಡ್ಬೇಕು. ಇದೇನ್ ಕ್ಲಾಸ್ ಕೇಳಿದ್ರೆ ಏನು ಯೂಸ್ ಇಲ್ಲ ಅಲ್ವಾ. ಫಸ್ಟ್ ಆಫ್ ಆಲ್ ಪತ್ರಿಜಿ ಮೊನ್ನೆ ಎಲ್ಲ ಹೇಳಿದ್ದಾರೆ, ಏನು ನಿಂದು ಬುದ್ಧಿ ವಿಕಸನ ಆಗ್ಬೇಕು ಅಂತಂದ್ರೆ ಫಸ್ಟ್ ಏನ್ ಹೇಳಿದ್ದಾರೆ ಅವರು, ಸಜ್ಜನ ಸಾಂಗತ್ಯ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ರೀಡಿಂಗ್ ಆಫ್ ಬುಕ್ಸ್. ಆಮೇಲೆ ಫಸ್ಟ್ ಇಲ್ಲಿ ಧ್ಯಾನ ಬಹಳ ಮುಖ್ಯ. ನಾವೇನ್ ಕ್ಲಾಸ್ ಕೇಳಿದ್ರು ಏನು ಜ್ಞಾಪಕ ಇರಲ್ಲ ನಮ್ಗೆ, ಎಷ್ಟು ಹೇಳಿದ್ರು ಜ್ಞಾಪಕ ಇರಲ್ಲ ನಮ್ಗೆ ಅಲ್ವಾ. ಯಾಕೆ? ಬುದ್ಧಿ ವಿಕಸನ ಆಗಿಲ್ಲ, ಜ್ಞಾಪಕ ಶಕ್ತಿ ಇಲ್ಲ. ಅದಕ್ಕೆ ವಿವೇಕ ಇರಬೇಕು ಅಲ್ವಾ. ವಿವೇಕ ಇದ್ರೇನೆ ನಮಗೆ ಬುದ್ಧಿ. ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಮನಸ್ಸು ಶೂನ್ಯ ಆಗುತ್ತೆ. ಯಾವಾಗ? ಫಸ್ಟ್ ಆಲೋಚನೆ ಬರುತ್ತೆ, ಇನ್ನೊಂದು ಆಲೋಚನೆ ಬರ್ತಾ ಇರುತ್ತೆ, ಆಲೋಚನೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಗ ಮತ್ತೆ ಬರ್ತಾ ಹೋಗ್ತಾ ಯಾವುದೋ ಒಂದು ಸಮಯದಲ್ಲಿ ನಮ್ಗೆ ಆಲೋಚನೆ 0 ಆಗುತ್ತೆ. ಅದನ್ನೇ ಸಂಧ್ಯಾಕಾಲ ಅಂತ ಕರೆದಿದ್ದಾರೆ. ಯಾರು? ಶಂಕರಾಚಾರ್ಯರು. ಸಂಧ್ಯಾಕಾಲೇ ಶಿವಶಕ್ತಿ ವಿಜೃಂಭತೆ. ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ ಅಂದ್ರೆ, ಸಂಧ್ಯಾಕಾಲ ಅಂದ್ರೆ ಸಾಯಂ ಸಂಧ್ಯಾ, ಉದಯಂ ಸಂಧ್ಯಾ ಅಂತ 2 ಸಂಧ್ಯಾಕಾಲ ಇದೆ. ಸಂಧ್ಯಾಕಾಲ ಅಂದ್ರೆ ಉದಯಂ ಸಂಧ್ಯಾ ಅಂದ್ರೆ ಸೂರ್ಯ ಉದಯಿಸುವುದು, ಚಂದ್ರ ನಿರ್ಗಮಿಸುವುದು. ಸೂರ್ಯ ಉದಯಿಸುವುದು, ಚಂದ್ರ ನಿರ್ಗಮಿಸುವುದು, ಇದನ್ನೇನಂತೀವಿ? ಸಂಧ್ಯಾಕಾಲ ಅಂತೀವಿ. ಇದು ಉದಯಂ ಸಂಧ್ಯಾ. ಮತ್ತೆ ಸಾಯಂಕಾಲ ಏನಂತೀವಿ? ಸೂರ್ಯ ನಿರ್ಗಮಿಸುವುದು, ಚಂದ್ರ ಉದಯಿಸುವುದು. ಚಂದ್ರನ ಉದಯ, ಸೂರ್ಯನ ನಿರ್ಗಮನ, ಇದನ್ನ ಸಾಯಂ ಸಂಧ್ಯಾ ಅಂತೀವಿ ಅಲ್ವಾ. ಇದು ಸಂಧ್ಯಾ ಕಾಲ. ಈ ಸಂಧ್ಯಾ ಕಾಲದಲ್ಲಿ ಧ್ಯಾನ ಮಾಡಿದಾಗ ನಮಗೆ ಶಕ್ತಿ ಜಾಸ್ತಿ ಬರುತ್ತದೆ. ಕಾರಣ ಏನ್ ಗೊತ್ತಾ? ಈಗ ನಾವು ಬೆಳಗ್ಗೆ ರಾತ್ರಿ ಮಲ್ಕೊಂಡಿರ್ತೀವಲ್ವಾ, ರಾತ್ರಿ ಮಲ್ಕೊಂಡಿದ್ದಾಗ ನಮ್ಮ ಆಲೋಚನೆಗಳು ಕಡಿಮೆ ಆಗಿರುತ್ತೆ. ಸಂಪೂರ್ಣವಾಗಿ ನಿದ್ರೆಯಲ್ಲಿ ಇರ್ತೀವಲ್ವಾ, ನಿದ್ರೆಯಲ್ಲಿದ್ದಾಗ ನಮ್ಮ ಆಲೋಚನೆಗಳು ಸಂಪೂರ್ಣ 3 ರಿಂದ 6 ಗಂಟೆಯ ಸಮಯ, 3 ಗಂಟೆಯಿಂದ 6 ಗಂಟೆಯ ಒಳ್ಳೆ ಅಲ್ಲೇನಾಗುತ್ತೆ? ಅದು ಸಾತ್ವಿಕ ಕಾಲ. 3 ಕಾಲ ಇದೆ. ತಮೋಗುಣ ಕಾಲ, ರಜೋಗುಣ ಕಾಲ, ಸಾತ್ವಿಕ ಕಾಲ ಅಲ್ವಾ. ಇದನ್ನ ಒಂದು ದಿನವನ್ನ 3 ಭಾಗ ಮಾಡಿದ್ದಾರೆ. ಅಲ್ಲಿ 3 ಭಾಗ ಮಾಡಿದ್ದಾರೆ ಅಂತಂದ್ರೇನು? ಅಲ್ಲಿಗೆ ನಮ್ದು ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಪ್ರಾಪಂಚಿಕ ಅಂದ್ರೆ ರಜೋಗುಣ ಇರುತ್ತೆ. ರಜೋಗುಣ ಕಾಲ ಅಥವಾ ರಜೋಕಾಲ. ಯಾಕೆ ಅಂತಂದ್ರೆ ಶುರುವಾಯ್ತು ಅಲ್ಲಿಗೆ. ಏನು? ಬೆಳಗ್ಗೆ 6 ಗಂಟೆಯಿಂದ ಅಡುಗೆ ಮಾಡೋರು ಅಡುಗೆ ಮಾಡ್ತಾರೆ, ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ, ಬೇಸಾಯ ಮಾಡೋರು ಬೇಸಾಯ ಮಾಡ್ತಾರೆ. ರಜೋಗುಣ ಅಂದ್ರೇನು? ಸಂಪಾದನೆ, ಭುಕ್ತಿ. ರಜೋಗುಣ ಅಂದ್ರೆ ಸಂಪಾದನೆ. ಏನು? ಊಟಕ್ಕೋಸ್ಕರ ಏನೋ ಜೀವನ ಮಾಡಕ್ ಸಂಪಾದನೆ ಮಾಡ್ಬೇಕಲ್ವಾ. ಆ ಭಗವಂತ ಅವರವರಿಗೆ ಯಾರ್ಯಾರಿಗೆ ಏನನ್ನು ನಿರ್ಮಿಸಿದ್ದಾನೆ ಆ ಕೆಲಸವನ್ನ ಮಾಡಬೇಕು. ಗೃಹಿಣಿ ಕೆಲಸವನ್ನು ಮಾಡಬೇಕು, ಬೇಸಾಯ ಮಾಡೋರು ಬೇಸಾಯ ಮಾಡಬೇಕು, ವ್ಯಾಪಾರ ಮಾಡೋರು ವ್ಯಾಪಾರ ಮಾಡೋರು, ಉದ್ಯೋಗ ಮಾಡಬೇಕು, ಕೂಲಿ ಮಾಡೋರು ಕೂಲಿ ಮಾಡೋರು. ಅಲ್ಲಿಗೇನು ಅವ್ರದ್ದು ಹೊಟ್ಟೆ ಪಾಡಿಗಾಗಿ ಜೀವನ ಮಾಡುವುದಕ್ಕೆ ಶುರುವಾಯಿತು. ಅದು ಎಲ್ಲಿವರೆಗೂ ಆಗುತ್ತೆ? ಅದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ನಡೀತಾ ಇರುತ್ತೆ ಸಾಮಾನ್ಯವಾಗಿ. ಇದು ನೀವಂತೀವಿ ರಜೋಕಾಲ ಅಂತೀವಿ. ಇದು ಹೊಟ್ಟೆಪಾಡಿಗಾಗಿ ಜೀವನ ಮಾಡುವುದು. ಮತ್ತೆ ಸಾಯಂಕಾಲ 8 ಗಂಟೆಯಿಂದ ಸಾಮಾನ್ಯವಾಗಿ ಎಲ್ಲರೂ ಮಲ್ಕೊಳ್ಳೋದು. 9 ಗಂಟೆಯಿಂದ ಮಲ್ಕೊಂತಾರಲ್ಲ, ಅದು ತಮೋಗುಣ ಕಾಲ. ಯಾಕಂದ್ರೆ ನಿದ್ದೆ ಹೋಗಿರ್ತೀವಿ, ದೇಹ ನಿದ್ರಾ ಸ್ಥಿತಿಲಿ ಇರುತ್ತೆ ಅಲ್ವಾ. ಅದು ತಮೋಗುಣ ಕಾಲ. ಆ ತಮೋಗುಣ ಕಾಲ ಆದ್ಮೇಲೆ 3 ಗಂಟೆಯಿಂದ
6 ಗಂಟೆವರೆಗೂ ಸಾತ್ವಿಕ ಕಾಲ. ಅದನ್ನೇ ಸಂಧ್ಯಾ ಸಮಯ ಅಂತೀವಿ ಅಲ್ವಾ. ಈ ಸಂಧ್ಯಾ ಸಮಯದಲ್ಲಿ ಧ್ಯಾನ ಮಾಡಿದರೆ ನಮಗೆ ವಿಶ್ವಶಕ್ತಿ ಜಾಸ್ತಿ ಬರುತ್ತದೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಧ್ಯಾನ ಮಾಡುತ್ತಿರುವಂತಹ ಸಮಯ. ಅದಕ್ಕೆ 3 ಗಂಟೆಯಿಂದ ಏನೋ ಸುಮ್ಮನೆ 1 ಗಂಟೆ ಧ್ಯಾನ ಮಾಡಿದ್ರೆ ಹೆಂಗ್ ಪ್ರಯೋಜನ ಆಗಲ್ಲ. 3 ಗಂಟೆಯಿಂದ 6 ಗಂಟೆವರೆಗೂ ಧ್ಯಾನ ಮಾಡಬೇಕು. ಇದು ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ. ಇದು 1 ಪಾಯಿಂಟ್ ಸಂಧ್ಯಾಕಾಲ ಅಂದ್ರೆ. ಇನ್ನು ಶಂಕರಾಚಾರ್ಯರು ಸಂಧ್ಯಾಕಾಲವನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ, ನಾವು ಧ್ಯಾನಕ್ಕೆ ಕೂತಾಗ ನಮ್ದು ದೇಹ, ಮನಸ್ಸು, ಆತ್ಮ, ಈ ದೇಹ ಏನಾಗಿದೆ, ಮಾನವನ ಶರೀರ ಏನಾಗಿದೆ, 3ರಿಂದ ಆಗಿದೆ. ದೇಹ, ಮನಸ್ಸು, ಆತ್ಮ ಅಲ್ವಾ. ಮತ್ತೆ ಏನ್ ಹೇಳ್ತೀವಿ, ಕೈ ಕಟ್ತೀವಿ, ಕಣ್ಣು ಮುಚ್ತೀವಿ, ಕೂತ್ಕೊಂತೀವಿ. ಅಲ್ಲಿ ಏನಾಯ್ತು, ದೇಹ ಕೆಲಸ ಮಾಡ್ತಾ ಇಲ್ಲ. ಕೈ ಕಟ್ಬಿಟ್ವಿ, ಕಣ್ಣು ಮುಚ್ಚಿಬಿಟ್ಬಿಟ್ವಿ, ಎಲ್ಲ ಅಲ್ಲಿಗೆ ದೇಹ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಸ್ವಲ್ಪ ಸಮಯದ ನಂತರ ದೇಹ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಆಲೋಚನೆಗಳು ಬರ್ತಾ ಇರುತ್ತೆ ಅಲ್ವಾ. ಆಲೋಚನೆ ಬಂದಾಗ ಏನ್ ಮಾಡ್ತೀವಿ ನಾವು, ಆಲೋಚನೆಯನ್ನ ಕಟ್ ಮಾಡಿ ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ತೀವಿ. ಹಾಗೇನಾಗುತ್ತೆ, ಮತ್ತೆ ಇನ್ನೊಂದು ಆಲೋಚನೆ ಬರ್ತಾ ಇರುತ್ತೆ. ಅದನ್ನೇನ್ ಮಾಡ್ತೀವ, ಮತ್ತೆ ಅದನ್ನ ಕಟ್ ಮಾಡ್ತೀವಿ, ಮತ್ತೆ ಏನ್ ಮಾಡ್ತೀವಿ, ಉಸಿರಾಟದ ಮೇಲೆ ಗಮನ ಕೊಡ್ತೀವಿ. ಈ ಕ್ರಿಯೆ ನಡೆಯುತ್ತಾ 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 ಒಂದು ಸಮಯದಲ್ಲಿ ಆ ಆಲೋಚನೆ ತುಂಬಾ ನಿಲ್ಲಾಗುತ್ತೆ, 0 ಆಗುತ್ತೆ. ಆಲೋಚನೆ ಇಲ್ದಂಗಾಗುತ್ತೆ. ಆ ಆಲೋಚನೆ ಇಲ್ಲದ ಸಮಯವೇ ಸಂಧ್ಯಾಕಾಲ. ಶಂಕರಾಚಾರ್ಯರು ಹೇಳಿರೋದು ಆ ಆಲೋಚನೆ ಇಲ್ಲದ ಸಮಯವೇ ಸಂಧ್ಯಾಕಾಲ. ಆ ಸಂಧ್ಯಾಕಾಲದಲ್ಲಿ ಶಿವಶಕ್ತಿ ವಿಜೃಂಭತೆ. ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ. ಆ ಸಂಧ್ಯಾಕಾಲದಲ್ಲಿ ಶಿವಶಕ್ತಿ, ಅಪಾರವಾದ ಶಿವಶಕ್ತಿ ನಮಗೆ ಬರುತ್ತದೆ. ಆ ಸಂಧ್ಯಾಕಾಲ ಏನಿದೆ ಅದು ಮಾತ್ರವೇ ಧ್ಯಾನ ಮಾಡಿದ ಸಮಯ. ನಾವು 3 ಗಂಟೆ ಮಾಡ್ವಿ, 4 ಗಂಟೆ ಧ್ಯಾನ ಮಾಡ್ವಿ ಅಂದ್ರೆ ಅದೆಲ್ಲ ಧ್ಯಾನ ಅಲ್ಲ. ಅದೇನು ಸಂಧ್ಯಾಕಾಲ ಇದೆ, ಆ ಸಂಧ್ಯಾಕಾಲದಲ್ಲಿ ನಿಮ್ಗೇನಾದ್ರೂ 1 ಗಂಟೆಯಲ್ಲಿ ಧ್ಯಾನ ಕೂತ್ಕೊಂಡಿದ್ರೆ 1 ಗಂಟೆ ಏನಾದ್ರಲ್ಲಿ 1 ನಿಮಿಷ 2 ನಿಮಿಷ ನಿಮ್ಗೆ ಧ್ಯಾನ ಸಿಕ್ಕಿದ್ರೆ ಅದು ಮಾತ್ರ ಧ್ಯಾನ ಸ್ಥಿತಿ. ಏನ್ ಹೇಳ್ತಾರೆ, ನಾನು 4 ಗಂಟೆ ಧ್ಯಾನ ಮಾಡಿದೆ, 5 ಗಂಟೆ ಧ್ಯಾನ ಮಾಡಿದೆ, 6 ಗಂಟೆ ಧ್ಯಾನ ಮಾಡಿದ್ರೆ ಅಲ್ಲ. ಧ್ಯಾನ ಮಾಡುವ ಉಸಿರಾಟದ ಮೇಲೆ ಗಮನ ಅಂದ್ರೆ ಧ್ಯಾನ ಅಲ್ಲ, ಧ್ಯಾನ ಮಾಡುವ ಪ್ರಕ್ರಿಯೆ. ಧ್ಯಾನ ಅಂದ್ರೆ ಘಟಿಸುವುದು. ಧ್ಯಾನ ಅಂದ್ರೇನು, ಆಲೋಚನಾ ರಹಿತ ಸ್ಥಿತಿ. ಈ ಆಲೋಚನಾ ರಹಿತ ಸ್ಥಿತಿಯನ್ನು ಎಷ್ಟು ಸಂಪಾದನೆ ಮಾಡ್ಕೊಂತೀವೋ ಅಷ್ಟು ಶಿವಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಪ್ರವೇಶ ಮಾಡುತ್ತದೆ. ಆ ಎಷ್ಟು ಶಿವಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡುತ್ತದೆಯೋ ಅಷ್ಟು ಬುದ್ಧಿ ವಿಕಸನವಾಗುತ್ತದೆ. ಎಷ್ಟು ಬುದ್ಧಿ ವಿಕಸನವಾಗುತ್ತದೆಯೋ ಅಷ್ಟು ವಿವೇಕ ಬರುತ್ತದೆ. ಎಷ್ಟು ವಿವೇಕ ಬರ್ತಾ ಇರುತ್ತೆಯೋ ಅಷ್ಟು ವಿಚಕ್ಷಣಾ ಜ್ಞಾನ ಬರುತ್ತದೆ. ಆ ವಿಚಕ್ಷಣಾ ಜ್ಞಾನ ಬಂದಾಗ ಮಾತ್ರ ನಮಗೆ ನಮ್ಮ ಜೀವನದಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದೇ ಸ್ಥಿತಿಗೆ ಬರ್ತೀವಿ ನಾವು. ವಿಚಕ್ಷಣಾ ಜ್ಞಾನ ಬಂದಾಗ, ವಿಚಕ್ಷಣಾ ಜ್ಞಾನ ಅಂತಂದ್ರೆ ಹೇಳ್ತೇವೆ ಇವಾಗ ವಿವೇಕ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ ನೀವು. ಏನೋ ಒಂದು ಮನೆ ಕಟ್ತಾ ಇರ್ತೀರಾ, ಇನ್ನೂ ಒಂದೇನೋ ಕೆಲಸ ಮಾಡ್ತಾ ಇರ್ತೀರಾ, ಇನ್ನೂ ಒಂದೇನೋ ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಿ. ಬರ್ತಾರೆ ಯಾರಾದ್ರೂ ಹೇಳ್ತಾ ಇರ್ತಾರೆ, ಇದು ಹಂಗ್ ಮಾಡಿ, ಇದು ಹಿಂಗ್ ಮಾಡಿ ಅಂತಾನೆ. ಕೇಳಲ್ಲ ಅಲ್ವಾ, ನಿಮ್ಗೆ ವಿವೇಕ ಇರ್ಬೇಕು. ನಾವ್ ಹೆಂಗ್ ಬೇರೆಯವ್ರ ಮಾತು ಕೇಳಲ್ಲ, ನಾವ್ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅನ್ನೋದು ನಿಮ್ಗೆ ಬರುತ್ತೆ ವಿವೇಕ. ಅಲ್ಲಿ ವಿಚಕ್ಷಣಾ ಜ್ಞಾನ ಅಂದ್ರೆ ಬೇರೆಯವ್ರು ಬಂದು ಹೇಳ್ತಾರೆ, ಕೇಳಲ್ಲ. ಅವಾಗ ನೀವು ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ತೀರಾ, ಅದನ್ನೇ ವಿಚಕ್ಷಣಾ ಜ್ಞಾನ. ಸ್ವಂತ ನಿರ್ಧಾರ ನಿಮ್ಗೆ ಗೊತ್ತಾಗುತ್ತೆ, ಅವ್ರೇನ್ ಹೇಳಿದ್ರು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗೋಗ್ಬಿಡುತ್ತೆ. ಈ ವಿಚಕ್ಷಣಾ ಜ್ಞಾನ ಬಂದಾಗ
ಅರಿವಾಗುತ್ತೆ ನಮ್ಗೆ. ಅಲ್ಲಿಗೆ ನಮ್ಮಲ್ಲಿ ಒಂದು ಸ್ವಂತ ಶಕ್ತಿ ಬಂತು, ಅದು ಆತ್ಮಶಕ್ತಿ. ಬೇರೆಯವ್ರು ಹೇಳಿದ್ ಕೇಳೋದಲ್ಲ, ಅದನ್ನೇ ಸ್ವ ಅಧ್ಯಾಯ. ವಿಚಕ್ಷಣಾ ಜ್ಞಾನವನ್ನ ಏನ್ ಹೇಳಿದ್ರು? ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಾಯ. ನಿನ್ನನ್ನ ನೀನು ಅಧ್ಯಾಯ ಮಾಡಿಕೊಳ್ಳುವುದು, ನಿನ್ನನ್ನ ನೀನು ತಿಳಿಯುವುದು ಸ್ವಾಧ್ಯಾಯ ಅಂದ್ರೆ. ಅದು ವಿಚಕ್ಷಣಾ ಜ್ಞಾನ. ಇವೆಲ್ಲ ಬರ್ಬೇಕು ಅಂತಂದ್ರೆ ತುಂಬಾ ಸಾಧನೆ ಮಾಡ್ಬೇಕು, ಸಾಧನೆ ಒತ್ತು ಕೊಡ್ಬೇಕು ಅಲ್ವಾ? ಏನಾಗುತ್ತೆ ನೋಡಿ, ಸಾಧನೆ ಪತ್ರಿಜಿ ಮೊನ್ನೆ ಹೇಳಿದ್ರು, ಸಾಧನೆ ಮಾಡ್ದಂಗಿರೋರು ಸಾಧನೆ ಮಾಡ್ಬೇಡ್ರಿ, ಸಾಧನೆ ಮಾಡ್ಬೇಡ್ರಿ ಅಂತ ಹೇಳ್ಬೇಡ್ರಪ್ಪ. ಏನು ಅವ್ರ ಸಾಧನೆ, ಅವರು ಜನ್ಮಸ್ಥಿತಿ ಗುಣಗಳು ಹೆಂಗಿರುತ್ತೋ ಆ ರೀತಿ ಅವ್ರು ಬಂದಿರ್ತಾರೆ. ಅವರು ಏನ್ ಹೇಳಿದ್ರು, ಯಾರು ಎಷ್ಟು ಸ್ಥಿತಿ ಇದೆ ಅಷ್ಟೇ ಧ್ಯಾನ ಮಾಡ್ತಾರೆ. ಹೇಳುವುದು ಮಾತ್ರ ನಮ್ಮ ಕರ್ತವ್ಯ. ಅವ್ರ ಕೈಯಲ್ಲಿ ಧ್ಯಾನ ಮಾಡ್ಸಕ್ ಆಗಲ್ಲ, ನಾವು ಅವರೇ ಮಾಡ್ಬೇಕು. ಅವರ ಜನ್ಮ ಪರಂಪರೆ ಸುಕೃತ, ಸುಕೃತ ಹೆಂಗಿರುತ್ತೋ ಹಂಗ್ ಬರ್ತಾ ಇರ್ತಾರೆ ಧ್ಯಾನಕ್ಕೆ ಅಲ್ವಾ? ಯಾರು ಹೇಳಿದ್ರು ಮಾಡಲ್ಲ ಅವರು ಅಲ್ವಾ? ಅದಕ್ಕೆ ಪತ್ರಿಜಿ ಅವರು ಸುಮ್ಮನೆ ಹೇಳಿ ಧ್ಯಾನವನ್ನ ಜನ್ಮಗಳು ತಗೊಂತಾರೆ ಅಂತ. ಇಲ್ಲಿ ಕ್ಲಾಸ್ಗಳನ್ನ ಕೇಳಿ 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 ಪರಿವರ್ತನೆ ಆಗ್ಬೇಕು, ಧ್ಯಾನ ಸಾಧನೆ ಜಾಸ್ತಿ ಮಾಡ್ಬೇಕು. ಏನೋ ಕೇಳೋದು ಬಿಡೋದು. ಎಷ್ಟೋ ಮಾಸ್ಟರ್ಸ್ ಬಂದಿದ್ದಾರೆ, ಹೇಳಿದ್ದಾರೆ ಕೇಳೋದು ಬಿಡೋದು, ಕೇಳೋದು ಬಿಡೋದು. ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ನೀವು ಕೇಳಿ ಏನು ಪ್ರಯೋಜನ? ಈ ಕಿವಿಲ್ ಕೇಳೋದು, ಈ ಕಿವಿಲ್ ಬಿಡೋದು, ಈ ಕಿವಿಲ್ ಕೇಳೋದು, ಈ ಕಿವಿಲ್ ಬಿಡೋದು ಅಲ್ವಾ? ಇದು ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ನಮ್ಗೆ ವಿವೇಕ, ನಮ್ಮಲ್ಲಿ ವಿವೇಕ ಬರಬೇಕು ನೋಡಿ. ಕೇಳಿದ್ದು ಬಿಡುವುದು ಅಲ್ಲ, ಆಚರಣೆ ತಂದ್ಕೋಬೇಕು. ಆಚರಣೆ ತಂದ್ಕೊಂಡ್ರೆ ಮಾತ್ರನೇ ಆಚಾರ್ಯರಾಗ್ತೀವಿ ನಾವು. ಆಚಾರ್ಯರಾದ್ರೇನೆ ನಮ್ಗೆ ಜನ್ಮಗಳು ಕಡಿಮೆ ಆಗುತ್ತೆ. ಮೋಕ್ಷ, ಮೋಕ್ಷ ಅಂದ್ರೇನು? ಜನ್ಮ ಕಡಿಮೆ ಆಗುವುದು. ಜನ್ಮ ಕಡಿಮೆ ಮಾಡ್ಕೊಂತೀವಿ. ಯಾಕಂದ್ರೆ ಇಲ್ಲಿ ನಾವು ಜನ್ಮ ಕಡಿಮೆ ಮಾಡ್ಕೊಂತೀವಿ ಹೊರತು ಪೂರ್ತಿ ಜನ್ಮ ರಾಹಿತ್ಯ ಪದವಿ ಪಡಿಬೇಕು ಅಂದ್ರೆ ತುಂಬಾ ಸಾಧನೆ ಮಾಡ್ಬೇಕು. ಪೂರ್ತಿ ಜನ್ಮರಾಹಿತ್ಯ ಪದವಿ ಅಂದ್ರೆ ಪತ್ರಿಜಿ ಅಂತವ್ರು ಜನ್ಮರಾಹಿತ್ಯ ಪದವಿ ಪಡೆದ್ರವ್ರು. ಅವರ ಮಾರ್ಗದಲ್ಲಿರೋರು ನಮ್ಗೇನ್ ಅನುಕೂಲ ಆಗಿದೆ? ಜನ್ಮಗಳು ಕಡಿಮೆ ಆಗುತ್ತೆ ಅಲ್ವಾ? ಅದಕ್ಕಿಲ್ಲಿ ಇವರು ಶಂಕರಾಚಾರ್ಯ ಹೇಳಿದ್ರು ವಿವೇಕ ಇರಬೇಕು ಅಂತ ಹೇಳಿದ್ರು. ಅಂದ್ರೆ ಯಾವುದು ನಿತ್ಯ ವಿವೇಕ ಚೂಡಾಮಣಿ ಅಂದ್ರೆ ಹೇಳಿದ್ದಾರೆ ಇವರು ಶಂಕರಾಚಾರ್ಯರು. ಜಗತ್ ಮಿಥ್ಯ, ಆತ್ಮ ಸತ್ಯ. ಜಗತ್ ಮಿಥ್ಯ, ಆತ್ಮ ಸತ್ಯ. ಜಗತ್ತು ಅಂದ್ರೆ ಆ ಸೃಷ್ಟಿಕರ್ತನಿಂದ ಸೃಷ್ಟಿಪಟ್ಟಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಮಿಥ್ಯವೇ. ಪ್ರತಿಯೊಂದು ವಸ್ತುವು ಮಿಥ್ಯವೇ, ಯಾವುದು ಸತ್ಯ ಅಲ್ಲ. ಯಾವುದು ಸತ್ಯ? ಆತ್ಮ ಸತ್ಯ. ಈ ಆತ್ಮ ಸತ್ಯ ಅನ್ನೋ ವಿವೇಕ ನಮ್ಮಲ್ಲಿ ಇರಬೇಕು. ಅದನ್ನೇ ವಿವೇಕ ಚೂಡಾಮಣಿಯಲ್ಲಿ ಇವರು ಶಂಕರಾಚಾರ್ಯರು ಹೇಳಿದ್ರು. ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ, ಮುಮುಕ್ಷು. ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ, ಮುಮುಕ್ಷು. 4 ಪಾಯಿಂಟ್ ಹೇಳಿದ್ದಾರೆ ಶಂಕರಾಚಾರ್ಯರು. ನೀನ್ ನಿರ್ವಾಣ ಹೊಂದಬೇಕು ಅಂದ್ರೆ ಸಂಸಾರದಲ್ಲಿ ಬಿಟ್ಟು, ಸಂಸಾರದಲ್ಲಿ ನಿರ್ವಾಣ, ಸಂಸಾರದಲ್ಲಿ ಇದ್ಕೊಂಡೆ ನೀನ್ ಇವೆಲ್ಲ ಸಾಧನೆ ಮಾಡ್ಬೇಕು ಅಂದ್ರೆ 4 ಫಾಲೋ ಅಪ್ ಮಾಡಬೇಕು. ಮತ್ತೆ ಮನುಷ್ಯನಿಗೆ ಕಷ್ಟಗಳು ಬಂದಿದೆ, ರೋಗಗಳು ಬಂದಿದೆ, ಬಾಧೆಗಳು ಬಂದಿದೆ, ತರಾತರ ಕಾಯಿಲೆಗಳು, ತರಾತರ ರೋಗಗಳು. ಏನು? ಕುಟುಂಬ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ನೆರೆಹೊರೆಯವರ ಸಮಸ್ಯೆ, ಸಾಯುವುದಕ್ಕಿಂತ ಮುಂಚೆ ಸಾಯುವ ಸಮಸ್ಯೆ, ವೃದ್ಧಾಪ್ಯದ ಸಮಸ್ಯೆ, ಎಷ್ಟೋ ಸಮಸ್ಯೆಗಳು ಬಂದಿದೆ ಇಲ್ಲಿ ಮನುಷ್ಯನಿಗೆ ಅಲ್ವಾ? ಇವೆಲ್ಲದಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವೆಲ್ಲದಿಂದ ಹೊರ ಬರ್ಬೇಕು ಅಂತಾನೆ ಪ್ರಯತ್ನ ಪಡ್ತಾನೆ. ಯಾರಿಗೂ ಕಷ್ಟಪಡಕ್ ಇಷ್ಟ ಆಗಲ್ಲ, ಯಾರಿಗೂ ಮುದುಕರಾಗಕ್ ಇಷ್ಟ ಆಗಲ್ಲ, ಯಾರಿಗೂ ರೋಗಗಳು ಬರೋದಕ್ಕೆ ಇಷ್ಟ ಆಗಲ್ಲ, ಯಾರಿಗೂ ಗಂಡ ಹೆಂಡತಿ ಜೊತೆ ಜಗಳಾಡಕ್ ಇಷ್ಟ ಆಗಲ್ಲ. ಸಂಸಾರ ಸಮಸ್ಯೆ ಅಂದ್ರೆ ಗಂಡ ಹೆಂಡತಿ ಜಗಳಾಡೋದು. ಕುಟುಂಬ ಅಂದ್ರೆ ಪರಿವಾರ, ಯಾರು ಅತ್ತೆ ಸೊಸೆ ಅವ್ರ ಜಗಳಾಡಕ್ಕೂ ಯಾರಿಗೂ, ಅಯ್ಯೋ ಯಾರು ಜಗಳ ಆಡಾರಪ್ಪ, ಇದೊಂದು ರಾಮಾಯಣನಪ್ಪ, ಇವ್ರ ಹತ್ರ ಯಾರು ಕಿತ್ಲಾರ, ಎಲ್ಲಾರ್ಗು ಇಷ್ಟನೇ. ಆರ್ಥಿಕ ಸಮಸ್ಯೆ, ಯಾರಕ್ಕೆ ತಾನೇ ಹಣದಲ್ಲಿ ತಗೊಳ್ಕೋಬೇಕು ಅಂತ ಇಷ್ಟ ಆಗುತ್ತೆ? ಎಲ್ರಿಗೂ ಹಣ ಬೇಕು ಅಂತಾನೆ ಇಷ್ಟ ಆಗುತ್ತೆ ಅಲ್ವಾ? ಎಲ್ರಿಗೂ ಇಷ್ಟನೇ, ಅದು ಶಾಶ್ವತವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಇಷ್ಟನೇ. ಆದ್ರೆ ಅದು ಶಾಶ್ವತವಾದ ಪರಿಹಾರ ಕಂಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ.
ಅಲ್ವಾ? ಈ ಶಾಶ್ವತವಾದ ಪರಿಹಾರನ ಕಂಡ್ಕೊಳ್ಳೋದು ಏಕೈಕ ಮಾರ್ಗ ಅಂತಂದ್ರೆ ಧ್ಯಾನ. ಮುಕ್ತಿ ಸ್ಥಿತಿ. ಮುಕ್ತಿ ಸ್ಥಿತಿ ಅಂದ್ರೇನು? ದುಃಖ ಇಲ್ಲಿ ಈ ಎಲ್ಲ ನಾನು ಹೇಳಿದ್ನಲ್ಲ, ಈ ಕುಟುಂಬ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ನೆರೆಹೊರೆಯವರ ಸಮಸ್ಯೆ, ಸಂಸಾರ ಸಮಸ್ಯೆ, ಸಾಯುವುದಕ್ಕಿಂತ ಮುಂಚೆ ಸಾಯುವ ಸಮಸ್ಯೆ, ವೃದ್ಧಾಪ್ಯ ಸಮಸ್ಯೆ, ಇದೆಲ್ಲರಿಂದನೂ ನಾವು ಹೊರಗಡೆ ಬಂದಾಗಲೇ ಅದನ್ನೇ ಮುಕ್ತಿ ಸ್ಥಿತಿ ಅಥವಾ ನಿರ್ವಾಣ ಸ್ಥಿತಿ ಅಂದ್ರೆ ಆನಂದ ಸ್ಥಿತಿ. ಅಲ್ವಾ? ನೋಡಿ, ಏನು ಎಲ್ಲವೂ ಶಾಶ್ವತನೇ. ಇಲ್ಲೇನು ನಾವೇನು ಏನೋ ಒಂದು ಕಾರ್ ಕೊಂಡ್ಕೊಂತೀವಿ, ಏನೋ ಒಂದು ವಸ್ತು ತಗೊಂತೀವಿ, ಒಂದು ಕಾರ್ ಕೊಂಡ್ಕೊಂತೀವಿ. ಹೇಳಿ, ಕಾರ್ ಕೊಂಡ್ಕೊಂಡಾಗ ಏನದು ಅದು ಶಾಶ್ವತ, ಅದು ಶಾಶ್ವತ ಅಲ್ಲ. ಅದನ್ನೇನು ಅನ್ಕೊಂಡಿದೀವಿ ನಾವು? ಆ ಶಾಶ್ವತ ಅನ್ಕೊಂಡಿದ್ದೀವಿ ನಾವು. ಅದು ಕಾರ್ ತಗೊಳ್ಳೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಕಾಣಿಸುತ್ತೆ, ಅದು ಶಾಶ್ವತ ಅಲ್ಲ. ಏನು, ಕಾರ್ ತಗೊಂಡಾಗ ಖುಷಿ ಇರುತ್ತೆ, ಏನಪ್ಪಾ ಕಾರ್ ತಗೊಂಡ್ಬಿಟ್ವಿ ಅಂತ ಖುಷಿ ಇದೆ, ಅದು ಶಾಶ್ವತವಾದ್ದಲ್ಲ. ಏನಂತೂ ಕಾರ್ ರಿಪೇರಿಗೆ ಬಂತು, ಲೋನ್ ತಗೊಂಡಿರ್ತೀರಾ, ಲೋನ್ ಕಟ್ಟಕ್ಕಾಗ್ಲಿಲ್ಲ, ಕಾರ್ ರಿಪೇರಿಗೆ ಬಂತು, ದುಡ್ಡಿಲ್ಲ, ಇಲ್ಲಿ ಶಾಶ್ವತವಾಗಿದೆಯಾ ಸಂತೋಷ? ಅಲ್ಲಿ ಬೇಕಾದಷ್ಟುಗಳಲ್ಲಿ ನಡೀತಿದ್ದು ತಗೊಂಡ್ಬಿಡ್ತಾರೆ ಮೋಜಿಗೆನ ಕಾರು, ಒಂದೆರಡು ಹೊಸ್ತಾಗಿರುವ ಕಾರ್ ರಿಪೇರಿಗೆ ಬರಲ್ಲ. ಅಯ್ಯೋ ಭಗವಂತ, ಏನಪ್ಪ ಹೆಂಗಾಗೋಯ್ತಲ್ಲ, ಸಂತೋಷ ಶಾಶ್ವತ ಅಲ್ಲ ಅದು. ಅಂದ್ರೆ ಪ್ರಾಪಂಚಿಕದ ಇರ್ತಕ್ಕಂಥ ವಸ್ತುಗಳು ಶಾಶ್ವತ ಅಲ್ಲ ಅನ್ನೋದಕ್ಕೆ ಉದಾಹರಣೆ ಇದು, ಅಲ್ವಾ? ಮಗ ಮುದ್ದಾಡುವಾಗ ಮಗ ಮುದ್ದಾಡ್ತೀಯ ಮಗನ್ನ, ಇನ್ನ ಏನು ಇಲ್ಲ, ಗದ್ದ ಅಲ್ಗು ಇಲ್ಗು ಮುತ್ತಿಟ್ಕೊಂಡು ಮುದ್ದಾಡ್ತೀಯ. ಆ ಮುದ್ದಾಡುವಾಗ ಇರ್ತಕ್ಕಂಥ ಮಗನ ಮೇಲಿನ ಪ್ರೀತಿ ಅವನಿಗೆ ಗಡ್ಡ ಬಂದ್ಮೇಲೆ ಇರಲ್ಲ. ಗಡ್ಡ ಬಂದಿರ್ತ ಅವಾಗ್ಲೇ ಅವನಿಗೆ, ನಿನ್ ಮುದ್ದಾಡಕ್ ಹೋದ್ರೆ ಏನು ಮಗ ಮಾತ ನಿನ್ ಪುರಾಣ ಅಂತಾನೆ ಎಂಡ್ರು ಬಂದ್ಮೇಲೆ. ಮಗನ ಪ್ರೀತಿ ಯಾವಾಗ? ಮುದ್ದಾಡೋವರ್ಗುನು ಬೆಳೆಸೋವರ್ಗುನೆ. ಅವಳಿಗೆ ಎಂಡ್ರು ಬಂದವನೇ ಅಂತ ನಿಂದೊಂದು ಪುರಾಣ ನಮ್ಮ, ನಿಂದೊಂದು ಕತೆ, ಹೋಗಮ್ಮ ಅಂತಾನೆ. ನೋಡು, ಆಗ ಇದ್ದ ಪ್ರೀತಿ ಅವನ ಮೇಲೆ ಆಗಿರೋದಿಲ್ಲ ನಮ್ಗೆ, ಅಲ್ವಾ? ಅದು ಕೂಡ ಅಶಾಶ್ವಿತನೇ, ಮಕ್ಕಳು ಕೂಡ ಅಶಾಶ್ವಿತನೇ. ಗಂಡ ಹೆಂಡತಿ ಹೊಸ್ತ ಮದ್ವೆ ಆದಾಗ್ಲೇ ಗಂಡ ಹೆಂಡತಿ ಚೆನ್ನಾಗಿರೋದು, ಆಮೇಲೆ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು. ಗಂಡ ಹೆಂಡತಿ ಅದ್ ಬೇಕು ಅಂತಾಳೆ, ಇದು ಬೇಕು ಅಂತಾಳೆ, ಗಂಡ ತರಕ್ಕಾಗಲ್ಲ, ಅಲ್ವಾ? ಅದು ಸ್ಟಾರ್ಟ್ ಆಯ್ತು, ಅದು ಕೂಡ ಶಾಶ್ವತವಾಗಿರಲ್ಲ. ಗಂಡ ಹೆಂಡತಿ ಸಂಬಂಧ ಕೂಡ ಶಾಶ್ವತ ಅಲ್ಲ, ಅದೇನೋ ಮತ್ತೆ ಇದು ಸ್ವಲ್ಪ ದಿನನೇ. ಅದೇ ಶಂಕರ್ನಾಗ್ ಪಿಕ್ಚರ್ ಇದೆ, ಸೊ ಅದು ಹೇಳ್ತಾರೆ ಅದರಲ್ಲಿ, ಸ್ವಲ್ಪ ದಿನನೇ ಇವೆಲ್ಲನೂ, ಅಲ್ವಾ? ಆಮೇಲೆ ಜಗಳನೇ ಜಾಸ್ತಿ ಅಂತ ಹೇಳ್ತಾನ ಅವನು. ಜಗಳನೇ ಜೀವನ ಪರ್ಯಂತ ಜಗಳನೇ ಜಾಸ್ತಿ, ಸ್ವಲ್ಪ ಸಮಯ ಮಾತ್ರನೇ. ಅಲ್ಲಿಗೆ ಇದು ಕೂಡ ಅಶಾಶ್ವಿತನೇ, ಮಗನು ಕೂಡ ಅಶಾಶ್ವಿತನೇ, ಅಲ್ವಾ? ಹಣ ಬಂತು, ಹಣ ಬಂದಿದೆ, ಹಣ ಎಷ್ಟು ದಿನ ಇರುತ್ತೆ? ಹಣ ಬಂದಾಗ ಅದು ಹಣ ಅಷ್ಟಕ್ಕೆ ನಿಲ್ಲಲ್ಲ. ಹಣ ಬಂದ್ರೆ ಅಷ್ಟಕ್ಕೆ ಸಂತೃಪ್ತಿ ಇರಲ್ಲ ಜನಗಳಿಗೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಹಣ ಆಯ್ತು, ಹಣ ಜಾಸ್ತಿ ಆಯ್ತು, ಇನ್ನು ಏನ್ ಸಮಸ್ಯೆ ಬಂತು? ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ ಬಂತು. ಹಣ ತುಂಬಾ ಇದೆ, ರೋಗಗಳು ತುಂಬಾ ಇದೆ. ಹಣ ಬಂದಂಗೆಲ್ಲ ರೋಗಗಳು ಬರ್ತಾ ಇರ್ತವೆ, ಅಶಾಂತಿ ಇರುತ್ತೆ. ಹಣ ಕೂಡ ಶಾಶ್ವತ ಅಲ್ಲ, ಅಲ್ವಾ? ಮನೇಲಿ ಬಂಗಾರ ತಗೊಂಡಿರ್ತೀರಾ, ಮನೇಲಿ ಇಟ್ಕೊಂಡಿರ್ತೀರಾ, ಬೆಳ್ಳಿ ಸಾಮಾನು ತಗೊಂಡಿರ್ತೀರಾ, ವಸ್ತುಗಳನ್ನ ಇಟ್ಕೊಂಡಿರ್ತೀರಾ. ಅಲ್ಲಿ ಇಟ್ಕೊಂಡು ಏನಾಗುತ್ತೆ? ಲಾಕರ್ ಇವಾಗಿನ ಲಾಕರ್ಗಳಿದ್ದಾವೆ, ಲಾಕರ್ಗೆ ದುಡ್ಡು ಕೊಡ್ಬೇಕಲ್ಲ ನಾವಲ್ಲಿ, ಬ್ಯಾಂಕ್ ಲಾಕರ್ಗೂ ದುಡ್ಡು ಕೊಡ್ಬೇಕು, ಅದಕ್ಕೆ ನಾವೇ ದುಡ್ಡು ಕೊಡ್ಬೇಕು. ಲಾಕರ್ ನಮ್ ದುಡ್ಡು ಹಣ ಕಾಯೋದಿಕ್ಕೆ ಒಡವೆ ಯಾರನ್ನ ಹೊತ್ಕೊಂಡೋದ್ರೆ ಒಡವೆನ ಖಂಡಿತ ಭಯ ಇದೆ ಎಲ್ಲಾರ್ಗು. ಇದು ಒಡವೆ ಮಾಡಿಸ್ಕೋಬೇಕು ತುಂಬಾ ಚೆನ್ನಾಗಿ. ಅಯ್ಯೋ ಮನೆ ಬೀಗ ಹಾಕೊಂಡು ಹೋಗೋದು ಭಯನೇ, ಅಯ್ಯೋ ಏನಾಯ್ತು, ಒಡವೆ ಏನಾಯ್ತು ಆತಂಕ, ಅಲ್ವಾ? ಅಲ್ಲಿ ಅದು ಕೂಡ ಸ್ವಲ್ಪ ಸಮಯವೇ, ಅದು ಭಯನೇ, ಅದು ಕೂಡ ಅಶಾಶ್ವತ, ಅದು ಕೂಡ ಶಾಶ್ವತವಾದಂತಹ ಸುಖವನ್ನ ಕೊಡುವುದಿಲ್ಲ. ಅಲ್ಲೇನು ಜಗತ್ ಮಿಥ್ಯಾ ಅಂತ ಹೇಳಿದ್ರು, ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸುವ ವಸ್ತುಗಳಿಂದ ಸ್ವಲ್ಪ ಸಮಯ ಸಂತೋಷ ಸಿಗುತ್ತೆ ಹೊರತು ಶಾಶ್ವತವಾದಂತಹ ಸಂತೋಷ ಸಿಗುವುದಿಲ್ಲ. ಇದು ಗೊತ್ತಾಗೋಯ್ತು, ಮಕ್ಕಳ ವಿಚಾರ ಗೊತ್ತಾಗೋಯ್ತು, ಹೆಂಡತಿ ವಿಚಾರ ಗೊತ್ತಾಗೋಯ್ತು, ಕಾರಿನ ವಿಚಾರ ಗೊತ್ತಾಗೋಯ್ತು, ಒಡವೆ ವಿಚಾರ ಗೊತ್ತಾಗೋಯ್ತು, ಅಲ್ವಾ? ಎಲ್ಲವೂ ಕೂಡ ಸ್ವಲ್ಪ ಸಮಯವೇ. ಆಮೇಲೆ ಇನ್ನು ಈ ದೇಹ ಎಷ್ಟು ದಿನ ಚೆನ್ನಾಗಿರುತ್ತೆ? ದೇಹ ಸ್ವಲ್ಪ ದಿನನೇ,
ನೀನೇನ್ ಮಾಡಿದ್ರು ಆ ದೇಹ ಕೂಡ ವಯಸ್ಸಾಗುತ್ತೆ. ವಯಸ್ಸಾದಾಗ ದೇಹ ಕೂಡ ನಮ್ಗೆ ಸಹಕಾರ ಕೊಡುವುದಿಲ್ಲ. ಅಂದ್ರೆ ಈ ದೇಹ ಕೂಡ ಅಶಾಶ್ವತವೇ. ಕೃಷ್ಣ ಭಗವಾನ್ ಹೇಳಿದ್ನಲ್ಲ, ವಾಸಾಂಚ ಜೀರ್ಣಾನಿ ಯಥಾ ವಿಹಾಯ ಜೀರ್ಣ ಅನನ್ಯಾನಿ ನರೋಕ ಪರಾಣಿ. ವಾಸಾಂಚ ಜೀರ್ಣಾನಿ ಯಥಾ ವಿಹಾಯ ನವಾನಿ ದೇಹಿ ನರೋಕ ಪರಾಣಿ ತಥಾ ಶರೀರಾಣಿ ವಿಹಾಯ ಸಂಯಾತಿ ಗೃಹಾಣಿ ನವ. ಅಂದ್ರೆ ವಾಸಾಂಚ ಜೀರ್ಣಾನಿ ಯಥಾ ವಿಹಾಯ ಅಂದ್ರೆ ಯಾವ ರೀತಿಯಾಗಿ ನೀನು ಬಟ್ಟೆಯನ್ನ, ಹೊಸ ಬಟ್ಟೆಯನ್ನು ಧರಿಸಿದಾಗ ಅದೇ ಹಳೇದಾಗುತ್ತೋ, ವಾಸಾಂಚ ಜೀರ್ಣಾನಿ ಯಥಾ ವಿಹಾಯ ಜೀರ್ಣಾನಿ ಅನನ್ಯಾನಿ ಜೀರ್ಣಾನಿ ನರೋಕ ಪರಾಣಿ ನವಾನಿ ಜೀರ್ಣಾನಿ ನರೋಕ ಪರಾಣಿ. ಯಾವ ರೀತಿಯಾಗಿ ನವಾನಿ ಜೀರ್ಣಾನಿ ನರೋಕ ಪರಾಣಿ ಅಂದ್ರೆ ಹಳೆಯ ಬಟ್ಟೆಯನ್ನ ಬಿಟ್ಟು ಹೊಸ ಬಟ್ಟೆಯನ್ನ ಯಾವ ರೀತಿಯಾಗಿ ನೀನು ಧರಿಸ್ತೀಯೋ, ತಥಾ ಶರೀರಾಣಿ ವಿಹಾಯ ಜೀರ್ಣ ಅನನ್ಯಾನಿ ಸಂಯಾತಿ ನವಾನಿ ದೇಹಿ. ಹೊಸ ದೇಹವಂದ್ರೆ ಇದು ಹಳೆ ಬಟ್ಟೆ ಆಗೋಗ್ಬಿಡ್ತು, ಹಳೆ ಬಟ್ಟೆ ಆಗೋಯ್ತು ದೇಹ ಅಲ್ವಾ. ಆ ರೀತಿಯಾಗಿ ಇದು ಕೂಡ ಏನಾಯ್ತು, ಹೊಸ ಬಟ್ಟೆ ಇರೋದು ಹಳೆ ಬಟ್ಟೆ ಹೆಂಗಾಗುತ್ತೋ ದೇಹ ಕೂಡ ಶಿಥಿಲ ಆಯ್ತು. ಅಲ್ಲಿಗೆ ದೇಹ ಕೂಡ ಶಾಶ್ವತ ಅಲ್ಲ. ಅದು ನಾವೇನ್ ಅನ್ಕೊಂಡಿದೀವಿ, ದೇಹದ ಮೇಲೆನೆ ಮೋಹ, ಏನೋ ಅಲಂಕಾರ ಮಾಡ್ಕೊಳ್ಳೋದು, ಏನೋ ಪೌಡರ್ ಹಾಕೊಳ್ಳೋದು, ಏನೋ ಇದು ಹಾಕೊಳ್ಳೋದು. ಏನು ಇಲ್ಲಿ ಎಷ್ಟೊತ್ತಿರ್ತು ಮಕ್ಕಳು ಪೌಡರ್ ಹಾಕೊಂಡ್ರೆ ಸ್ವಲ್ಪ ಹೊತ್ತೇ ಇರೋದದು, ಹೊಟ್ಟೋಗುತ್ತೆ ಪೌಡ್ರ್ ಹಂಗೆ ಇರುತ್ತಾ? ಆ ಕಲರ್ ಪತ್ರಿಕೆ ಹೇಳ್ತಾರೆ, ಯಾರು ಪುಟ್ಟಿಂಗ್ ಕಲರ್ ಅಂತಾರೆ, ಬಿ ನ್ಯಾಚುರಲ್ ಅಂತಾರೆ ಅಲ್ವಾ. ಎಲ್ಲಿದೆ ನ್ಯಾಚುರಲ್ ಆಗಿದೀವ ನಾವು? ನಮ್ಗೆ 60 ವರ್ಷ ಆದ ಕಲರ್ ಹಾಕೊಂಡ್ರೆ ಯಾರಾದ್ರೂ ನಮ್ಮನ್ನ ವಯಸ್ಸಲ್ಲಿದ್ದಾರೆ ಅನ್ಕೊಂತಾರೆ ಅಂದ್ರೆ ಮೋದಿ ಗೂಬಿಗಳಾಗಿದ್ದಾವೆ ಅಂತ ಗೊತ್ತಾಗುತ್ತೆ ಅವಕ್ಕೂನು. ಸುಮ್ಮನೆ ಏನೋ ಶೋ ಮಾಡ್ಕೊಂತೀವಿ ನಾವು. ಆದ್ರೆ ಧ್ಯಾನ ಮಾಡಿದ್ರೆ ನಿನಗೆ ಮುಖದಲ್ಲಿ ತೇಜಸ್ಸು ಬರುತ್ತೆ. ತುಂಬಾ ಸಾಧನೆ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಧ್ಯಾನ ಮಾಡಿದ್ರೆ ವಿಶ್ವಶಕ್ತಿಯ ನಮ್ಮಲ್ಲಿ ಪಡ್ಕೊಂಡ್ರೆ ಪ್ರತಿಯೊಂದು ಅಂಗಾಂಗಗಳು ಆಕ್ಟಿವೇಟ್ ಆಗ್ತವೆ, ಸೆಲ್ಸು. ಅವಾಗ ವಯಸ್ಸಾದಂಗೆ ಕಾಣಿಸಲ್ಲ. ಪತ್ರಿಜಿ ಹೇಳಿದ್ದಾರೆ, ವೈ ಆರ್ ಪುಟಿಂಗ್ ಕಲರ್, ಬಿ ನ್ಯಾಚುರಲ್ ಅಲ್ವಾ. ಇದು ನಾವು ಕ್ಲಾಸಲ್ಲಿ ಮಾತ್ರನೇ ಹೇಳೋದು, ಇಲ್ಲಿ ಯಾರಿಗೂ ವ್ಯಕ್ತಿವಾಗಿ ಹೇಳ್ತಾ ಇಲ್ಲ. ನಾವು ಕ್ಲಾಸಲ್ಲಿ ಏನ್ ಹೇಳ್ಬೇಕು ಅದನ್ನ ಹೇಳ್ತೀವಿ, ಅದು ಅವ್ರವ್ರ ಇಷ್ಟ ಅಲ್ವಾ. ಹಂಗೆ ಅದು ದೇಹ ಕೂಡ ಶಾಶ್ವತ ಅಲ್ಲ. ಅಲ್ಲಿಗೇನಾಯ್ತು, ವಿವೇಕದಲ್ಲಿ ಏನ್ ಬಂತು, ಯಾವುದು ಮಿಥ್ಯ ಇರ್ತಕ್ಕಂಥ ಯಾವುದು ಶಾಶ್ವತ ಅಲ್ಲ. ಅರ್ಥ ಆಯ್ತಲ್ಲ, ಯಾವುದು ಶಾಶ್ವತ ಅಲ್ಲ, ಪ್ರತಿಯೊಂದು ಅಂಗಾಂಗಗಳು ಶಾಶ್ವತ ಅಲ್ಲ. ಮತ್ತೆ ಶಾಶ್ವತವಾದದ್ದು ಯಾವುದು ಅಂತ ಅಂದ್ರೆ ಆತ್ಮ ಅಲ್ವಾ. ಶಾಶ್ವತವಾದದ್ದು ಆತ್ಮ. ಇಲ್ಲಿ ಆತ್ಮ ಅಂದ್ರೇನು, ಏನ್ ಹೇಳಿದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ? ಆತ್ಮ ಅಂದ್ರೆ ಏನ್ ಹೇಳಿದಾನೆ? ಆತ್ಮ ಎಲ್ಲಿದೆ ಅಂತ ಹೇಳಿದಾನೆ ಕೃಷ್ಣ? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶ್ರಯ ಸ್ಥಿತಃ ಅಹಂ ಆದಿ ಮಧ್ಯ ಅಂತ್ಯಂಚ ಸರ್ವಭೂತಾನಂ ಏವಚ ಅಲ್ವಾ. ಅಹಂ ಆತ್ಮ ಗುಡಾಕೇಶ ಅಂದ್ರೆ ನಾನು ಆತ್ಮನಪ್ಪ ಅಂತ ಹೇಳಿದಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಅಲ್ವಾ. ಅಹಂ ಆತ್ಮ ಗುಡ ಸರ್ವಭೂತಾಶ್ರಯ ಸ್ಥಿತಃ, ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ನಾನಿದ್ದೀನಿ. ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ನಾನಿದ್ದೀನಿ. ಅಹಂ ಆದಿ ಮಧ್ಯ ಅಂತ್ಯ ಅಂದ್ರೆ ಆದಿಯಲ್ಲಿದ್ದು ಮಧ್ಯದಲ್ಲಿ ಇಲ್ದಂಗೆ ಲಾಸ್ಟ್ ಅಲ್ಲಿ ಇಲ್ದಂಗೆ ಇರೋನಲ್ಲ, ಯಾವ ಸದಾ ಕಾಲದಲ್ಲೂ ನಾನು ಇದ್ದೀನಿ. ಅದನ್ನೇ ಕೃಷ್ಣ ಎಲ್ಲಾ ಕಾಲದಲ್ಲಿ ಇದ್ದೀನಿ. ಅಹಂ ಆದಿ ಮಧ್ಯ ಅಂತ್ಯಂಚ ಸರ್ವಭೂತಾನಾಂ ಏವಚ, ಎಲ್ಲಾ ಭೂತಗಳಲ್ಲಿ ಯಾವಾಗ್ಲೂ ಇರ್ತೀನಿ ಅಂತ. ಅಲ್ಲಿ ಏನೊಂದು ಗ್ರಹಕ್ಕೆ ಬಂದ್ಮೇಲೆ ನಾವು ಜಗತ್ ಮಿಥ್ಯ ಅಂತ ಗೊತ್ತಾಯ್ತು. ವಿವೇಕ ಚೂಡಾಮಣಿಗೆ ಏನ್ ಹೇಳಿದೆ ಅವರು, ವಿವೇಕದಲ್ಲಿ ಜಗತ್ತು ಮಿಥ್ಯ, ಜಗತ್ತು ಶಾಶ್ವತ ಅಲ್ಲ. ಅಲ್ಲಿಗೆ ಆತ್ಮವೇ ಸತ್ಯ ಗೊತ್ತಾಗೋಯ್ತು. ಆತ್ಮವೇ ಸತ್ಯ ಅಂತನ ಅಂದ್ರೆ ಈ ಆತ್ಮವೇ ಸತ್ಯ ಅಂತ ತಿಳ್ಕೊಳ್ತಕ್ಕಂಥ ಮುಮುಕ್ಷತ್ವ ಇರ್ಬೇಕು ನಮ್ಮಲ್ಲಿ. ಮೋಕ್ಷವನ್ನ ಪಡೆಯುವುದಕ್ಕೆ ಆಕಾಂಕ್ಷೆ ಇರ್ಬೇಕು ನಮ್ಗೆ ಅಲ್ವಾ. ಆತ್ಮ ಅಂದ್ರೆ ಏನಾಯ್ತು, ನಿತ್ಯವಾದದ್ದು, ಸತ್ಯವಾದದ್ದು, ಸದಾಕಾಲ ಇರ್ತಕ್ಕಂಥದ್ದು, ಬದಲಾವಣೆ ಆಗದೆ ಇರ್ತಕ್ಕಂಥದ್ದು, ಇದೇ ಆತ್ಮ. ಇದಾತ್ಮ ಎಲ್ಲಿದೆ ಅಂತ ಹೇಳಿದ್ರು ಕೃಷ್ಣ ಭಗವಾನ್? ನಮ್ಮ ಶರೀರದೊಳಗಡೆನೆ ಇದೆ ಅಂತ ಹೇಳಿದ್ರು ಅಲ್ವಾ. ಆ ಆತ್ಮ ಹಿಡ್ಕೊಂಡ್ರೆ ನಿನಗೆ ಎಲ್ಲ ಸಿಗುತ್ತೆ. ನೋಡಿ, ಒಂದ್ಸತಿ ಒಬ್ರು ಮಹಾರಾಜ ಒಂದು ವಸ್ತುಗಳನ್ನೆಲ್ಲ ಇಟ್ಟಿರಂತೆ. ವಸ್ತುಗಳು ಯಾರ್ಯಾರಿಗೆ ಏನೇನ್ ಬೇಕೋ, ಏನ್ ವಸ್ತುಗಳು ಬೇಕಾದ್ರೂ ತಗೋಬಹುದು ಅಂತ ಹೇಳಿದ್ರಂತೆ. ಅಲ್ಲಿ ಎಲ್ಲ ರತ್ನ ವಜ್ರ ವೈಡೂರ್ಯ ರತ್ನ ಏನೇನ್ ಬೇಕೋ ಎಲ್ಲ ತಗೋಬಹುದು ಅಂದ್ರಂತೆ.
ಅದಕ್ಕೆ ಏನ್ ಮಾಡಿದ್ರಂತೆ, ಎಲ್ಲರೂ ಯಾರ್ಯಾರಿಗೆ ಏನೇನ್ ಬೇಕು ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲ ತಗೊಂತಾ ಇದ್ರಂತೆ ವಸ್ತುಗಳನ್ನ ಎಲ್ಲಾರು. ಆದ್ರೆ ಒಬ್ಬ ಹುಡುಗಿ ಏನ್ ಮಾಡಿದ್ಲಂತೆ ಅಂದ್ರೆ, ಯಾರು ಏನ್ ಬೇಕಾದ್ರೂ ತಗೋಬಹುದು ಅಂದ್ರಂತೆ. ಎಸ್, ಏನ್ ಬೇಕಾದ್ರೂ ತಗೋಬಹುದು ಅಂದ್ರಂತೆ. ಅಲ್ಲಿ ಅವಾಗ ಆ ಹುಡುಗಿ ಮಹಾರಾಜ ಇದ್ರಲ್ಲ, ನಂಗೆ ನೀನೇ ಬೇಕು ಅಂತಂದ್ರಂತೆ. ಮಹಾರಾಜನೇ ಬೇಕು ಅಂದ್ಲಂತೆ. ಮಹಾರಾಜನ್ ತಗೊಂಡ್ಬಿಟ್ಲಂತೆ. ಅಲ್ಲಿ ಮಹಾರಾಜನ್ ಹಿಡ್ಕೊಂಡಿರಿ ರಾಜ್ಯನೇ ಮುಂದೆ ಆಯ್ತಲ್ಲಪ್ಪ, ರಾಜ್ಯನೇ ಸಿಕ್ತಲ್ಲ ಅವ್ರಿಗೆ. ಇವು ಚಿಲ್ಲರೆ ಇಸ್ಕೊಳ್ಳಿಲ್ಲ ಅಮ್ಮ, ಮಹಾರಾಜರನ್ನೇ ಲೈನ್ ಹಾಕ್ಬಿಟ್ಲು, ಮಹಾರಾಜರನ್ನ ಹಿಡ್ಕೊಂಡ್ಬಿಟ್ಲು, ರಾಜ್ಯ ಎಲ್ಲ ಸಿಕ್ತಲ್ಲ ಅಲ್ವಾ. ಇವಾಗ ಒಬ್ಬ ಹುಡುಗಿ ಇಂಜಿನಿಯರ್ ಓದಿ ಕಷ್ಟಪಟ್ಟು ಕಂಪ್ಯೂಟರ್ 4 ವರ್ಷ ಓದಿ ಹಗಲು ರಾತ್ರಿ ಓದಿ 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 ಹಣ ಸಂಪಾದನೆ ಮಾಡಿ ಸುಖ ಪಡ್ಬೇಕು. ಆದ್ರೆ ಒಬ್ಬ ಹುಡುಗಿ ತುಂಬಾ ಶ್ರೀಮಂತನ್ನ ಲೈನ್ ಹಾಕ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರೆ ಕಷ್ಟಪಡಂಗೆ ಇಲ್ವಲ್ಲ, ಹಾಯಾಗಿರ್ಬೋದಲ್ಲ. ಅವ್ರಷ್ಟೇ ಕೊಡ್ಬೇಕು ಅಂದ್ರೆ ಏನಾಯ್ತು ಅಲ್ಲಿಗೆ, ಅವಳೇನ್ ಹಿಡ್ಕೊಂಡ್ಲು, ಮಹಾರಾಜನ್ನೇ ಹಿಡ್ಕೊಂಡ್ಲು. ಅಂದ್ರೆ ಅಲ್ಲಿಗೆ ಆತ್ಮ ದೇವ್ರನ್ನೇ ಹಿಡ್ಕೊಂಡ್ಬಿಟ್ಲ ಅಮ್ಮ. ದೇವ್ರನ್ನ ಹಿಡ್ಕೊಂಡು ಎಲ್ಲವೂ ಸಿಗುತ್ತಲ್ಲ ನಮ್ಗೆ, ಈ ಪ್ರಾಪಂಚಿಕ ವಸ್ತುಗಳೇನು ಮಹಾರಾಜನೇ ಬೇಕು ಅಂತಂದ್ಲು. ಆ ರೀತಿಯಾಗಿ ನಾವು ಆತ್ಮವನ್ನ ಹಿಡ್ಕೊಂಡ್ರೆ, ಆತ್ಮ ಆಶ್ರಯ ಮಾಡಿದ್ರೆ ಎಲ್ಲವೂ ಸಿಗುತ್ತದೆ ಅಲ್ವಾ. ಮತ್ತೆ ಆ ಆತ್ಮನ ಹಿಡ್ಕೊಳ್ಳೋದು ಹೆಂಗೆ, ಆ ಆತ್ಮವನ್ನ ಹಿಡಿದುಕೊಳ್ಳುವುದು ಅಂದ್ರೆ ಅದೇ ಭತ್ರಿಜಿಯವರು ನಮ್ಗೆ ಹೇಳಿಕೊಟ್ಟಂತಹ ವಿದ್ಯೆ, ಉಸಿರಾಟದ ಮೇಲೆ ಗಮನ. ಉಸಿರಾಟದ ಮೇಲೆ ಗಮನ ಕೊಡೋದೇ ಆತ್ಮನ ಹಿಡ್ಕೊಳ್ಳೋದು ಅಂತ ಅಲ್ವಾ. ಅಂದ್ರೆ ಈ ಆತ್ಮನ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ರೀ, ಭಾರಿ ಕಷ್ಟ ಪಡ್ಬೇಕು, ಭಾರಿ ಕಷ್ಟ ಪಡ್ಬೇಕು. ಸುಲಭದಾಗ ಸಿಗೋದಲ್ಲ ಅದು ಆತ್ಮ, ಪರಮಾತ್ಮ. ಪತ್ರಿಜಿ ಹೇಳಿದ್ದಾರೆ, ಏನು ಆ ಪರಮಾತ್ಮ ಕೈಗೆ ಸಿಗದ ದ್ರಾಕ್ಷಿ ಹಣ್ಣು ಅಂತ ಹೇಳಿದ್ದಾರೆ ಪತ್ರಿಜಿಯವರು. ನಮ್ಗೆ ಕೈಗೆ ಸಿಗದ ದ್ರಾಕ್ಷಿ ಹಣ್ಣು ಅಂತ ಯಾರು ರಮಣ ಮಹರ್ಷಿಗಳು, ಬುದ್ಧ ಭಗವಾನರು, ಅವ್ರೇ ಹೇಳಿದವರು. ಕೈಗೆ ಸಿಗದ ದ್ರಾಕ್ಷಿ ಹಣ್ಣು ಪರಮಾತ್ಮ. ಪರಮಾತ್ಮ ಹಿಡ್ಕೋಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಿಗುವುದಲ್ಲ ಪರಮಾತ್ಮ ಅಲ್ವಾ. ಸಾಧನೆ ಮಾಡ್ಬೇಕು, ಅದಕ್ಕೆ ವಿವೇಕ ಇರಬೇಕು, ವೈರಾಗ್ಯ ಇರಬೇಕು. ಪ್ರಾಪಂಚಿಕದ ಮೇಲೆ ವೈರಾಗ್ಯ ಇದ್ರೇನೆ ಅವನ ಮೇಲೆ ನಮ್ಗೆ ಆ ಭಗವಂತ ಸಿಗ್ಬೇಕಾದ್ರೆ ನಮ್ಗೆ ಅಲ್ವಾ. ಅದಕ್ಕೆ ಆಶ್ರಯ, ಆತ್ಮನ ಆಶ್ರಯ ಮಾಡ್ಬೇಕು ಅಂತಂದ್ರೆ ಏನಾಯ್ತು, ಅಲ್ಲಿಗೆ ಅಶಾಶ್ವತವಾದದನ್ನ ಬಿಟ್ಟು ಶಾಶ್ವತವಾಗಿ ನಿಡ್ಕೋಬೇಕು ಅಂತಂದ್ರೆ ನಿಮ್ಗೆ ಆತ್ಮ ಹಿಡ್ಕೋಬೇಕು ಅಂತ ಅರ್ಥ ಆಯ್ತಲ್ಲ. ಆತ್ಮ ಹಿಡ್ಕೋಬೇಕು ಅರ್ಥ ಆಯ್ತು. ಆತ್ಮ ಹಿಡ್ಕೊಂಡು ಧ್ಯಾನ ಮಾಡಿದಾಗ ಆತ್ಮಸ್ಥಿತಿಗೆ ಹೋಗ್ತೀವಿ ಅಂತ ಅರ್ಥ ಆಯ್ತು. ಅದನ್ನೇನೋ ಅದನ್ನೇ ನಾವು ನೋಡಿ, ಇಲ್ಲೆಲ್ಲಾರು ಬಹಳ ಉಸಿರಾಟನ ಯಾಕೆ ಗಮನಿಸ್ಬೇಕು ಅಂದ್ರೆ, ಬೇರೆ ಸಂಸ್ಥೆಗಳಲ್ಲಿ ಈ ಧ್ಯಾನವನ್ನ ಸರಿಯಾಗಿ ಹೇಳಲ್ಲ, ಸರಿಯಾಗಿ ಯಾರು ಹೇಳಿಲ್ಲ. ಏನು ಪ್ರಾಣಾಯಾಮ ಮಾಡಿ ಅಂತ ಕೆಲವ್ರು ಹೇಳ್ತಾರೆ, ಪೂಜೆ ಮಾಡ್ರಿ, ಓಂಕಾರ ಮಾಡ್ರಿ, ಓಂಕಾರ ಮಾಡಿ ಧ್ಯಾನ ಕೂತ್ಕೊಳ್ರಿ, ಹಂಗ್ ಕೂತ್ಕೊಳ್ರಿ, ಏನೇನೋ ಹೇಳ್ತಾರೆ. ಅದೆಲ್ಲ ಕನ್ಫ್ಯೂಷನ್. ನಾವು ಪಿರಮಿಡ್ ಸೊಸೈಟಿಯಲ್ಲಿ ಇದ್ದಾಗ ಪಿರಮಿಡ್ ಸೊಸೈಟಿಲಿ ಏನ್ ಹೇಳ್ತಾರೋ ಅದನ್ನೇ ಫಾಲೋ ಅಪ್ ಮಾಡ್ತಾರೋ. ಇಲ್ಲಿ ಏನಾಗಿದೆ, ನಮ್ಮ ಮಾಸ್ಟರ್ಸ್ ಅಂದ್ರೆ ಅಲ್ಲೂ ಹೋಗ್ತಾರೆ, ಪೂಜೆಗೂ ಹೋಗ್ತಾರೆ, ಅಲ್ಲಿ ಓಂಕಾರ ಮಾಡ್ತೇವೆ ಅಂದ್ರೆ ಓಂಕಾರಕ್ಕೂ ಹೋಗ್ತಾರೆ, ಇನ್ನೊಂದು ಧ್ಯಾನ ಅಂದ್ರೆ ಅಲ್ಲಿಗೂ ಹೋಗ್ತಾರೆ. ಇದಲ್ಲ, ಪಿರಮಿಡ್ ಸೊಸೈಟಿಗೆ ಬಂದ್ಮೇಲೆ ಪಿರಮಿಡ್ ಸೊಸೈಟಿನಲ್ಲೇ ಇರ್ಬೇಕು. ಪತ್ರಿಜಿ ಏನ್ ಹೇಳಿದಾರೆ ಅದನ್ನೇ ಫಾಲೋ ಅಪ್ ಮಾಡ್ಬೇಕು. ಕೆಲವ್ರು ನೋಡಿ ಅಲ್ಲಿ ಏನು ಓಂಕಾರ ಕೊಡ್ತೀವಿ ಅಂದ್ರೆ ಓಂ ಅಂತ ಹೋಗಿ ಹೇಳ್ತಾ ಇರ್ತಾರೆ. ಹಾ ಎಷ್ಟು ಜ್ಞಾನ ಇದೆ ರೀ. ಪತ್ರಿಜಿ ಹೇಳಿದ್ರ ಓಂಕಾರ ಯಾವಾಗ ಬರುತ್ತೆ ಗೊತ್ತಾ, ನೀವ್ ಧ್ಯಾನ ಸ್ಥಿತಿಲಿ ತುಂಬಾ ಧ್ಯಾನ ಸ್ಥಿತಿಲಿ ಹೋದ್ರೆ ನಿನ್ ಒಳಗಡೆನೆ ಓಂಕಾರ ಬರುತ್ತೆ, ಒಳಗಡೆಯಿಂದ ಓಂಕಾರ ಬರುತ್ತೆ, ನೀನ್ ಮಾಡಂಗೆ ಇಲ್ಲ. ಅದು ಓಂಕಾರ. ತುಂಬಾ ಸಾಧನೆ ಮಾಡಿದಾಗ ಒಳಗಡೆಯಿಂದ ಓಂಕಾರ ಬರುತ್ತೆ, ಒಳಗಡೆಯಿಂದ ಶಬ್ದಗಳು ಬರ್ತವೆ. ಆ ಓಂಕಾರ ಮಾಡ್ಬೇಕು ಅಂದ್ರೆ ನೀವು ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ ಇರ್ಬೇಕು. ಆತ್ಮದಿಂದ ಓಂಕಾರ ಬರುತ್ತೆ. ಅದ್ ಬಿಟ್ಬಿಡ್ತೀವಿ ನಾವು. ಏನೇನೋ ಬೇರೆಯವ್ರು ಏನ್ ಹೇಳಿದ್ದೆಲ್ಲ ಕೇಳ್ತಾರೆ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಪೂಜೆನೂ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಅರ್ಥ ಆಗಿದೆ ಧ್ಯಾನ ನಿಮ್ಗೆ? ಪೂಜೆನೂ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಗಳಲ್ಲಿ ಏನ್ ಅರ್ಥ ಆಗಿದೆ? ಅಜ್ಞಾನದಲ್ಲಿ ಇದ್ದೀರಲ್ಲ. ಆ ರೀತಿಯಾಗಿ ಇಲ್ಲಿ ಉಸಿರಾಟದ ಮೇಲೆ ಗಮನ ಕೊಟ್ಟು ಧ್ಯಾನ ಮಾಡುವುದೇ ಬಹಳ ಮುಖ್ಯ. ಪತ್ರಿಕೆ ಎಲ್ಲ ಶೋಧನೆ ಮಾಡಿದ್ದಾರೆ. ಎಲ್ಲಾ ಶೋಧನೆ ಮಾಡಿ 10 ವರ್ಷಗಳ ಎಲ್ಲಾ ಸಂಸ್ಥೆಗಳನ್ನ ಓಡಾಡಿ ಉಸಿರೇ ಬಹಳ ಮುಖ್ಯ, ಉಸಿರಾಟ ಮಾಡಿದ್ರೇನೆ ಮನಸ್ಸು ಹತ್ರ ಆಗೋದು. ಮನಸ್ಸಿಗೂ ಉಸಿರಿಗೂ ಹತ್ತಿರದ ಸಂಬಂಧ. ಮನಸ್ಸು ಉಸಿರು ಗಂಡ ಹೆಂಡತಿ ಇದ್ದಂಗೆ, ಗುರು ಶಿಷ್ಯ ಇದ್ದಂಗೆ, ಎರಡು ಸೇರಬೇಕು. ರತಿ ಸತಿ, ರತಿ ಗಂಡ ರತಿ, ಪತಿ ಸತಿ ಎರಡು ಸೇರಿದ್ರೇನೆ ಸುಖ. ಇದು ಮನಸ್ಸು, ಗುರು ಶಿಷ್ಯ ಎರಡು ಸೇರಿದ್ರೇನೆ ಒಂದು ಆಧ್ಯಾತ್ಮ. ಗುರು ಅಂದ್ರೆ ಉಸಿರು, ಶಿಷ್ಯ ಅಂದ್ರೆ ಮನಸ್ಸು. ಎಲ್ಲೆಲ್ಲ ಹೋಗ್ತಾ ಇರ್ತಾನೆ,
ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ. ಏನಂತಾನೆ? ಆಶ್ರಮದಲ್ಲಿ ಕೂತಿರ್ತಾನಲ್ಲ ಗುರು, ಹೇ ಬಾರಪ್ಪ ಕುತ್ಕೋ ಇದ್ ಮಾಡೋ, ಓಡಾಡ್ತಾ ಇರ್ತಾನೆ ಹುಡುಗ. ನಿನ್ ಗೊತ್ತಿಲ್ಲ ಅವನಿಗೆ, ಎಲ್ಲೆಲ್ಲ ಅಡ್ಡಾಡ್ತಿರ್ತಾನ ಅವನು. ಅಡ್ಡಾಡ, ಹೇ ಬಾ 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 ಅಂತ ಹೇಳ್ಕೊಂಬಂದು ಯಾಕಂದ್ರೆ ಗೊತ್ತಿಲ್ಲ ಹುಡುಗ ಇನ್ನ ಅವನಿಗೆ. ಮನ್ಸು ಹಂಗೆ ಚಂಚಲ. ಕರ್ಕೊಂಬಂದು ಅಲ್ಲಿ ಕುಂಡ್ರಿಸಿ ಅವ್ರಿಗೆ ಆಧ್ಯಾತ್ಮ ಹೇಳಿ ಧ್ಯಾನ ಮಾಡಿಸಿ ಮಾತ್ರ ಅವನನ್ನ ಗುರುವನ್ನಾಗಿ ಮಾಡ್ತಾನೆ. ಒಬ್ಬನ ಗುರುವಿನ ಉದ್ದೇಶ ಏನು ಅಂದ್ರೆ, ಒಬ್ಬ ಶಿಷ್ಯನನ್ನ ಗುರುವಾಗಿ ಮಾಡುವುದೇ ಗುರುವಿನ ಉದ್ದೇಶ. ಗುರು ಅಂದ್ರೇನು? ಉಸಿರಿನಲ್ಲಿ ಲಯ ಆಗುವುದು. ಮನಸ್ಸು ಉಸಿರಿನಲ್ಲಿ ಲಯ ಆಗೋಗ್ಬಿಡ್ಬೇಕು, ಮಮೇಕ ಆಗ್ಬೇಕು. ಆ ಮನಸ್ಸು ಉಸಿರಿನಲ್ಲಿ ಲಯ ಆದಾಗ ಅಲ್ಲೇನಾಯ್ತು? ದೇಹ ಆಯ್ತು, ದೇಹ ಹೊರಟೋಯ್ತು. ಅಲ್ಲಿ ಮನಸ್ಸು ಹೊರಟೋಯ್ತು, ಮನಸ್ಸು ಎಲ್ಲೋಯ್ತು? ಉಸಿರಿನಲ್ಲಿ ಲಯ ಆಯ್ತು. ಇರೋದೇನು? ಮನುಷ್ಯ ದೇಹ, ಮನಸ್ಸು, ಆತ್ಮ. ಅಲ್ಲೇನಾಯ್ತು? ಮನಸ್ಸು ಪೂರ್ತಿ ಇಲ್ದಂಗ ಆಗೋಯ್ತು. ಇನ್ನಿರೋದು ಯಾರು? ಆತ್ಮ. ಆತ್ಮ ಅಂದ್ರೆ ಯಾರು? ಭಗವಂತ. ಇನ್ನಿರೋದು ಯಾರು? ಭಗವಂತನೇ. ಆಗ ಆತ್ಮದರ್ಶನ, ಆಗ ನಮಗೆ ಆತ್ಮದರ್ಶನ ಆಗುತ್ತೆ ಅಲ್ವಾ? ಅದನ್ನ ಮಾಡ್ಬೇಕು ಅಂದ್ರೆ ಪ್ರಕ್ರಿಯೆ ಜಾಸ್ತಿ ಮಾಡ್ಬೇಕು. ಇವತ್ತು ಯಾರಾದ್ರೂ ನಾನು ಕ್ಲಾಸ್ ಕೇಳಿರೋರು ಮುಂದಿನ ಕ್ಲಾಸ್ 1 ಗಂಟೆ ಜಾಸ್ತಿ ಧ್ಯಾನ ಮಾಡ್ಬೇಕು. ಈ ಕ್ಲಾಸ್ಗಳು ಮಾಸ್ಟರ್ಸ್ ಏನೇ ಕ್ಲಾಸ್ಗಳು ಹೇಳಿಸ್ತಾವ್ರೆ ಅಂತ ಇನ್ಸ್ಪೈರ್ ಆಗಿ ತಗೋಬೇಕು ಅವ್ರನ್ನ, ಮಾಸ್ಟರ್ಸ್ನ. ನೋಡೋ ಸಾರ್ ಅಷ್ಟೊಂದು ಮಾಡ್ತಾರಲ್ಲ, ನಾನು ಜಾಸ್ತಿ ಮಾಡ್ಬೇಕು. ಇಲ್ಲಿ ಧ್ಯಾನ ಮಾಡೋದ್ ಬಿಟ್ರೆ ಕೇಳೋದೇನ್ ಪ್ರಮಾದ ಅಲ್ಲ. ಧ್ಯಾನ ಮಾಡಿದ್ರೇನೆ ನಾವು ಕೇಳಿದ್ ನಿಮ್ಗೆ ಅರ್ಥ ಆಗೋದು. ಧ್ಯಾನ ಮಾಡಿದ್ರೆ ನಾವು ಕೇಳಿದ್ ಅರ್ಥ ಆಗಲ್ಲ ನಿಮ್ಗೆ. ಅದಕ್ಕೆ ಹೆಚ್ಚು ಧ್ಯಾನ ಮಾಡಿದಾಗ ಅಲ್ಲೇನಾಯ್ತು? ಮನಸ್ಸು ಹೊರಟೋಯ್ತು, ಮನಸ್ಸು ಉಸಿರಿನಲ್ಲಿ ಲಯ ಆಯ್ತು. ಆಗ ನಮ್ಗೆ ಆತ್ಮ ಗೊತ್ತಾಯ್ತು, ಆತ್ಮದರ್ಶನ ಆಯ್ತು. ಅದಕ್ಕೆ ಪತ್ರಿಕೆಗಳು ಉಸಿರಾಟದ ಮೇಲೆ ಗಮನ ಕೊಟ್ರೆ ಆತ್ಮದಿಂದ ಏನ್ ಸಿಗುತ್ತೆ? ಜ್ಞಾನ. ಧ್ಯಾನದಿಂದ ಜ್ಞಾನ ಅಲ್ವಾ? ಧ್ಯಾನದಿಂದ ಜ್ಞಾನ ಅಂತ ಹೆಂಗ್ ಹೇಳಿದ್ರು ಪತ್ರಿಜಿಯವರು? ಮೇಡಮ್ ಟೈಮ್ ಇದೆಯಾ? ನಂದ ಮೇಡಮ್ ನೋಡಿಮ್ಮ. ಸರ್ ಇನ್ನೊಂದು 5 ನಿಮಿಷ ಆಯ್ತು, ಮಾಡಿ ಸರ್. ಓಕೆ. ಇವಾಗ ಧ್ಯಾನದಿಂದ ಜ್ಞಾನ ಅಂತ ಹೆಂಗ್ ಹೇಳಿದ್ರು ಪತ್ರಿಜಿಯವರು? ಧ್ಯಾನ ಅಂದ್ರೇನು ಉಸಿರಾಟದ ಮೇಲೆ ಗಮನ. ಅಲ್ಲಿ ಎಷ್ಟು ಪ್ರಕ್ರಿಯೆ ಎಕ್ಸ್ಪ್ಲೇನ್ ಮಾಡಿದ್ ನಾನು. ಅದೇನಾಯ್ತು? ಮನಸ್ಸು ಹೊರಟೋಯ್ತು, ದೇಹ ಹೊರಟೋಯ್ತು, ಮನಸ್ಸು. ಇನ್ನಿರೋದೇನಿದ್ರು? ಆತ್ಮ. ಧ್ಯಾನದಿಂದ ಜ್ಞಾನ ಹೆಂಗ್ ಹೇಳಿದ್ವಿ? ಅದೇ ಧ್ಯಾನ ಕ್ರಿಯೆ ಅಂದ್ರೇನು? ಉಸಿರಾಟದ ಗಮನ ಕೊಟ್ವಿ, ಧ್ಯಾನ ಮಾಡಿದ್ವಿ. ಅಲ್ಲಿ ಏನಾಯ್ತಿರೋದು? ಆತ್ಮ ಅಂದ್ರೆ ಯಾರು? ಭಗವಂತ. ಭಗವಂತನ ಮುಖ್ಯ ಗುಣಗಳಲ್ಲಿ ಯಾವುದು? ಭಗವಂತನ ಮುಖ್ಯ ಗುಣ ಜ್ಞಾನ ಸಾಗರ, ಆನಂದ ಸಾಗರ, ಶಾಂತಿ ಸಾಗರ, ಪ್ರೀತಿ ಸಾಗರ, ಪ್ರೇಮ ಸಾಗರ, ಕರುಣಾ ಸಾಗರ, ದಯಾ ಸಾಗರ. ಇಷ್ಟು ಪರಮಾತ್ಮನ ಗುಣಗಳು. ಆ ಪರಮಾತ್ಮನ ಗುಣಗಳಲ್ಲಿ ಒಂದು ಗುಣ ಯಾವುದು? ಜ್ಞಾನ ಸಾಗರ. ಪರಮಾತ್ಮ ಜ್ಞಾನ ಸಾಗರ ಅಂದ್ರೆ ಅಲ್ಲಿಗೆ ನೀವೇನಿದ್ದೀರಿ ಇಲ್ಲಿ? ಆತ್ಮ. ಇದು ಮನಸ್ಸು ಪೂರ್ತಿ ಆಗೋದು ಯಾರ ಜೊತೆ ಇದ್ದೀರಾ? ಆತ್ಮನ ಜೊತೆ ಇದ್ದೀರಾ. ಆತ್ಮ ಅಂದ್ರೆ ಯಾರು? ಭಗವಂತ. ಭಗವಂತನ ಗುಣಗಳಲ್ಲಿ ಯಾವುದು ಒಂದು ಗುಣ? ಜ್ಞಾನ. ಅಲ್ಲಿಗೇನು? ಧ್ಯಾನದಿಂದ ಜ್ಞಾನ. ಇದು ಧ್ಯಾನದಿಂದ ಜ್ಞಾನ ಬರೋದು ಅಂತ ಪತ್ರಿಕೆ ಹೇಳಿರೋದು. ಅವನ ಜ್ಞಾನ ಗುಣ ಬಂತಲ್ಲ ಅಲ್ಲಿಗೆ, ಏನಾಯ್ತು? ಧ್ಯಾನದಿಂದ ಜ್ಞಾನ. ಪರಮಾತ್ಮನ ಹಿಡ್ಕೊಂಡ್ರೆ ಎಲ್ಲಾ ಸಿಗುತ್ತೆ. ಅದಕ್ಕೆ ಪರಮಾತ್ಮನ ಹಿಡ್ಕೊಳ್ಳುವ ಏಕೈಕ ಮಾರ್ಗ ಉಸಿರಾಟದ ಮೇಲೆ ಗಮನ ಮತ್ತೆ ಸೈಲೆಂಟ್ ಮೆಡಿಟೇಷನ್. ನೋ ಮ್ಯೂಸಿಕ್, ನೋ ಗೈಡಿಂಗ್, ನೋ ಪ್ರಾಕ್ಷಾಳನ ಧ್ಯಾನ, ನೋ ಹೀಲಿಂಗ್, ನೋ ಬೋಲಿಂಗ್. ಯಾರು ಹೀಲು ಮಾಡಲ್ಲ, ನಿಮ್ಮನ್ನ ಬೋಲು ಮಾಡಲ್ಲ. ದುಡ್ಡು ಕೊಟ್ಟು ಹೋಗ್ತಾರೆ ಹೀಲಿಂಗ್ ಮಾಡಿಸ್ಕೊಳ್ಳೋದಿಕ್ಕೆ, ಅವ್ರವ್ರ ಇಷ್ಟ. ನೋ ವಿನಿಮಯ, ಹಣ ವಿನಿಮಯ ಇಲ್ಲ ಸೊಸೈಟಿನಲ್ಲಿ. ಇನ್ನ ಅವ್ರು ಹಣ ವಿನಿಮಯ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಇಸ್ ನಾಟ್ ಇನ್ ಸೊಸೈಟಿ. ಅರ್ಥ ಆಯ್ತಾ? 12 ಸೂತ್ರಗಳು ಅದು ಒಂದು ಬಹಳ ಮುಖ್ಯವಾದ ಸೂತ್ರ. ನಿಮ್ಮನ್ನ ನೀವೇ ಹೀಲ್ ಮಾಡ್ಕೋಬೇಕು. ಉದ್ದರೆ ಆತ್ಮನೇ ಆತ್ಮಾನಾಂ ಆತ್ಮೈವ ನಮೋ ಸದಾಯತ್ ಆತ್ಮವೇ ಆತ್ಮಾನೋ ಬಂಧುವ ಆತ್ಮೈವ ವಿಪರಾತ್ಮನಃ. ನಿನ್ ಯಾರು ಉದ್ಧಾರ ಮಾಡಕ್ಕಾಗಲ್ಲ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಮಾಸ್ಟರ್ಗಳ ಬಗ್ಗೆ ನನಗೇನಿಲ್ಲ. ನೀವು ಎಚ್ಚರ ಆಗಿ, ಯಾರು ನೀವು ಹೋಗ್ತಾ ಇದ್ದೀರಲ್ಲ, ನೀವು ಎಚ್ಚರ ಆಗ್ರಿ ಅಂತ ಹೇಳ್ತಿದ್ವಿ. ಅವ್ರಿಷ್ಟ, ಅವ್ರು ಹೆಂಗಾದ್ರೂ ಮಾಡ್ಕೋಬಹುದು, ಅವ್ರವ್ರ ಇಷ್ಟ. ಪತ್ರಿ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ನೀವು ಮಾಸ್ಟರ್ಸು ಅಂತ ಕಡೆ ಹೋಗ್ಬೇಡಿ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನ ನೀವೇ ಧ್ಯಾನ ಮಾಡ್ಕೊಂಡು ನಿಮ್ಮನ್ನ ನೀವೇ ಉದ್ಧಾರ ಮಾಡ್ಕೊಳ್ಳಿ. ಟೋಪಿ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು. ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕ್ಷಮಾರ್ತಿಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಅವಕಾಶ ಇದ್ರೆ ಇನ್ನ ಒಂದ್ 5 ನಿಮಿಷ 10 ನಿಮಿಷ ಕೊಡಿ ಸರ್. ತುಂಬಾ ಅದ್ಭುತವಾಗಿದೆ.
ಟೈಮ್ ಆಯ್ತು ನಮ್ಮ ನಂದ. ಇಲ್ಲ ಸರ್, ಇದೆ ಟೈಮ್ ಕೊಡಿ ಸರ್, ಕೊಡಿ. ತುಂಬಾ ಇಂಟ್ರೆಸ್ಟ್ ಆಗಿದೆ. ಮೇಡಮ್ ಇನ್ನೂ ಒಂದು 5 ಸರ್. ನರೇಂದ್ರ ಕುಮಾರ್ ಸರ್. ಹೇಳಿ ಸರ್. ಎಸ್, ಶುಭೋದಯ. ಶರಣಾರ್ಥಿ. ಎಸ್, ಇನ್ನೊಂದು 5 ನಿಮಿಷ ಮಾತಾಡಿ. ನಿಮ್ಮ ಮಾತುಗಳು ತುಂಬಾ ಪವರ್ಫುಲ್ ಆಗಿರ್ತದೆ. ಓಕೆ 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 ಓಕೆ. ಮತ್ತೆ ಇಲ್ಲಿ ಇಷ್ಟ ಆಯ್ತಲ್ಲ, ಅಲ್ಲೇನಾಯ್ತು? ಜ್ಞಾನ ಸಾಗರ. ನಾವೇನಾದ್ರಿ ಜ್ಞಾನ ಇಟ್ಕೊಂಡ್ವಿ, ಧ್ಯಾನದಿಂದ ಜ್ಞಾನ ಸಿಕ್ತು, ಜ್ಞಾನ ಆಗೋಯ್ತು, ಜ್ಞಾನ ಬಂತು. ಜ್ಞಾನ ಬಂದ ಮಾತ್ರಕ್ಕೇನೆ ನಾವು ಇನ್ನು ಇಲ್ಲ, ಇನ್ನು ಏನಿದೆ? ಧ್ಯಾನದಿಂದ ಇನ್ನು ಮೇಲೆ ಇದೆ. ಯಾವುದು? ಇನ್ನ ದಿವ್ಯ ಚಕ್ಷು ಇದೆ. ಇನ್ನ ಜ್ಞಾನ ಚಕ್ಷು ಬೇರೆ, ದಿವ್ಯ ಚಕ್ಷು ಬೇರೆ. ಇನ್ನು ಮುಂದೆ ಇದೆ. ಇನ್ನ ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನ, ಜ್ಞಾನ, ಪ್ರಜ್ಞಾನ ಇನ್ನು ಅಂದ್ರೆ ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ ಅಂತ ತಿಳ್ಕೋಬೇಕು. ಅದಕ್ಕೆ ಏನ್ ಬೇಕು? ವೈರಾಗ್ಯ ಬೇಕು. ಇಲ್ಲಿ ವೈರಾಗ್ಯ ಅಂದ್ರೇನು? ಪ್ರಾಪಂಚಿಕ ವಸ್ತುಗಳ ಮೇಲಿನ ವೈರಾಗ್ಯ ಬಿಡುವುದು. ವೈರಾಗ್ಯ ಅಂತ ಅಂದ್ರೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನ ಬಿಟ್ಟು ಮಾಡುವುದು. ಇಲ್ಲಿ ನಾನು ಮಾಡ್ತಾ ಇದ್ದೀನಿ, ನಾನ್ ಕೆಲಸ ಮಾಡ್ತಾ ಇದ್ದೀನಿ, ನಾನ್ ಸಾಧನೆ ಮಾಡ್ತಾ ಇದ್ದೀನಿ, ನಾನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಎಲ್ಲ ನಾನೇ ಅಂದ್ರೆ ನಿಷ್ಕರ್ಮ ಕಾಮ. ನಿಷ್ಕರ್ಮದಿಂದ ಕೆಲಸವನ್ನ ಮಾಡುವುದು ಅಲ್ವಾ? ಅಂದ್ರೆ ಏನು ಅಂದ್ರೆ ಅಪೇಕ್ಷೆ ಇಲ್ಲದೆ ಮಾಡುವುದು. ವೈರಾಗ್ಯ ಅಂದ್ರೆ ಏನು? ನನ್ನ ಮಗನಿಗೆ ಕೆಲಸ ಸಿಕ್ಲಿ, ನನ್ ರೋಗ ಮೇಲಾಗ್ಲಿ, ನನ್ಗೆ ಹಣ ಬರ್ಲಿ, ನನಗೆ ಮೋಕ್ಷ ಅನ್ಕೊಂಡು ಧ್ಯಾನ ಮಾಡೋದು ಕೂಡ ಕಷ್ಟ. ಬೇಡ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಮೋಕ್ಷ ಕೂಡ ಬೇಕು ಅಂತ ಧ್ಯಾನ ಮಾಡಬಾರ್ದು, ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ಬೇಕು. ಇಲ್ಲಿ ಇದು ನಿರಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದೇ ವೈರಾಗ್ಯ. ಕರ್ಮಣ್ಯೇ ವಾಧಿಕಾರಸ್ಯ ಮಾ ಫಲೇಷು ಕದಾಚನ. ಕರ್ಮಣ್ಯೇ ವಾಧಿಕಾರಸ್ಯ ಮಾ ಫಲೇಷು ಕದಾಚನ ಮಾ ಫಲ ಕರ್ಮ ಹೇತೂನಾ ಸಂಗೋಸ್ತ್ವ ಕರ್ಮಣಿ. ಕೃಷ್ಣ ಭಗವಾನ್ ಹೇಳಿದ್ದಾರೆ, ಕರ್ಮಣ್ಯ ವಾಧಿಕಾರಸ್ಯ ಮಾ ಫಲೇಷು ಕದಾಚನ. ಕರ್ಮವನ್ನು ಮಾಡುವುದಕ್ಕೆ ಮಾತ್ರ ನಮ್ಗೆ ಅಧಿಕಾರ ಇದೆ, ಮತ್ತೆ ಅದನ್ನ ಫಲ ನನಗ್ ಬಿಡು ಅಂತ ಹೇಳ್ತಾನೆ. ಆಗ್ಲೇ ಕರ್ಮವನ್ನು ಅಪೇಕ್ಷೆ ಪಡಬೇಡ, ಕರ್ಮವನ್ನು ಕೂಡ ಅಪೇಕ್ಷೆ ಪಡಬೇಡ ನೀನು. ಮತ್ತೆ ಸಂಗೋಸ್ತ್ವ ಕರ್ಮಣಿ ಅಂತಂದ್ರೇನು? ನೀನು ಕರ್ಮವನ್ನು ಮಾಡದೆಯೂ ಇಡಬಾರ್ದು, ಕರ್ಮವನ್ನು ಮಾಡ್ದಂಗೂ ಇರಬಾರ್ದು, ಕರ್ಮ ಕೂಡ ಮಾಡ್ಬೇಕು. ಮತ್ತೆ ಇದಕ್ಕೊಂದು ಬಸವಣ್ಣವರ ವಚನವನ್ನು ಹೇಳಿ ನಾನು ಕ್ಲಾಸ್ ಅನ್ನ ಕ್ಲೋಸ್ ಮಾಡ್ತೀನಿ. ನಾ ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾ ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾ ಲಿಂಗಾರ್ಚನೆಯ ಮಾಡುವೆನಯ್ಯ ವ್ಯವಹಾರಕ್ಕೆಂದು, ನಾ ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾ ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾ ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾ ಆವ ಕರ್ಮ ಮಾಡಿದೊಡೆ ಆ ಕರ್ಮದ ಫಲ ಭೋಗವ ನೀ ಕೊಡುವೆ ಎಂಬುದ ನಾ ಬಲ್ಲೆನಯ್ಯ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು. ಕೂಡಲ ಸಂಗಮ ದೇವ. ಇವರು ಕೃಷ್ಣ ಪರಮಾತ್ಮ ಕರ್ಮಣ್ಯವಾಧಿಕಾರಸ್ಯ ಮಾಫಲೇಶು ಕದಾಚನ ಮಾಫಲ ಕರ್ಮ ಹೇತುನ ಸಂಗೋಸ್ತು ಕರ್ಮ ಅನ್ನೋದನ್ನ ನಮ್ಮ ಬಸವನ ವಚನದಲ್ಲಿ ಹೇಳಿದ್ರು. ನಾ ಆರಂಭ ಮಾಡುವೆನಯ್ಯ. ಆರಂಭ ಅಂದ್ರೆ ವ್ಯವಸಾಯ. ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಯಾವುದಕ್ಕೆ? ಗುರು ಪೂಜೆಗೆಂದು. ಅಂದ್ರೆ ನಾನು ಏನು ಕೆಲಸ ಮಾಡಿದರೂ ಗುರು ಲಿಂಗ ಜಂಗಮಕ್ಕಂದೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಸವಣ್ಣವರು. ನಾ ಆರಂಭ ಮಾಡ್ತಾ ಇದ್ದೀನಿ, ವ್ಯಾಸಾಯ ಮಾಡ್ತಾ ಇದ್ದೀನಿ. ಯಾರಿಗೆ? ಗುರುವಿಗೋಸ್ಕರ ಮಾಡ್ತಾ ಇದ್ದೀನಿ, ಗುರುವಿನ ಸೇವೆಗೋಸ್ಕರ ಮಾಡ್ತಾ ಇದ್ದೀನಿ. ನಾ ಲಿಂಗಾರ್ಚನೆಯ ಮಾಡುವೆನಯ್ಯ ವ್ಯವಹಾರಕ್ಕೆಂದು. ನಾನು ವ್ಯವಹಾರ ಅಂದ್ರೆ ವ್ಯಾಪಾರ. ನಾನು ವ್ಯವಸಾಯ ಮಾಡ್ಲಿ, ವ್ಯಾಪಾರ ಮಾಡಿದ್ರೆ ಏನ್ ಮಾಡ್ತೀನಿ? ಲಿಂಗಾರ್ಚನೆಗೆಂದು. ನಾನು ವ್ಯಾಪಾರ ಮಾಡೋದೆಲ್ಲವನ್ನ ಏನ್ ಮಾಡ್ತೀನಿ? ನಾನು ಲಿಂಗಾರ್ಚನೆ ಕೊಡ್ತೀನಿ. ಅಂದ್ರೆ ಲಿಂಗ ಅಂದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಆತ್ಮ. ಲಿಂಗಾರ್ಚನೆ ಅಂದ್ರೆ ಆತ್ಮಾರಾಧನೆ, ಆತ್ಮ ಸೇವೆಗೆ ಆ ಹಣವನ್ನ ಉಪಯೋಗಿಸ್ತೀನಿ. ಅರ್ಥ ಆಯ್ತಾ? ಆತ್ಮ ಸೇವೆಗೋಸ್ಕರ ವ್ಯಾಪಾರ ಬಂದಂತ ಹಣವನ್ನ ಆತ್ಮ ಸೇವೆಗೋಸ್ಕರ ಉಪಯೋಗಿಸ್ತೀನಿ.
ನಾ ಪರಸೇವೆಯ ಮಾಡುವಿನಯ್ಯ. ಅಲ್ಲಿಗೆ ಏನಾಯ್ತು? ವ್ಯಾಪಾರ ಆಯ್ತು, ವ್ಯವಸಾಯ ಆಯ್ತು. ಪರಸೇವೆ ಅಂದ್ರೆ ಕೂಲಿ ಕೆಲಸ. ನಾನು ಕೂಲಿ ಕೆಲಸ ಸೇವೆ ಮಾಡ್ತೀನಪ್ಪ. ಯಾರು? ಜಂಗಮ ದಾಸೋಹಕ್ಕೆಂದು. ಜಂಗಮ ಅಂದ್ರೆ ಸಮುದಾಯ, ಇಡೀ ವಿಶ್ವ ಕುಲದಲ್ಲಿರ್ತಕ್ಕಂಥ ಜೀವರಾಶಿಗಳು. ಈ ಜಂಗಮ ಕುಲಕ್ಕೆ ಅಂತ ಹೇಳಿ ನಾನು ಸರ್ವಿಸ್ ಮಾಡ್ತೀನಿ ಅಂದೇನ್ ಹೇಳಿದ್ರು ಬಸವಣ್ಣ? ನಾನು ಏನ್ ಕೆಲಸ ಮಾಡಿದ್ರು ಕೂಡ ಗುರುಲಿಂಗ ಜಂಗಮಕ್ಕೆ ಮಾಡ್ತೀನಿ. ವ್ಯಾಪಾರ ಮಾಡ್ಲಿ, ವ್ಯವಸಾಯ ಮಾಡ್ಲಿ, ಕೂಲಿ ಕೆಲಸ ಮಾಡ್ಲಿ, ಎಲ್ಲವನ್ನೂ ಗುರುಲಿಂಗ ಜಂಗಮಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿದ್ರು. ನಾ ಆವ ಕರ್ಮ ಮಾಡಿದೊಡೆ ಆ ಕರ್ಮದ ಫಲಭೋಗವ ನೀ ಕೊಡುವೆಯ್ಯ. ನೀನ್ ಏನ್ ಕೆಲಸ ಮಾಡ್ತೀಯೋ, ಏನ್ ಕರ್ಮ ಮಾಡ್ತೀಯೋ ಅದಕ್ಕೆ ಕೊಡ್ತಾನೆ ಫಲ ಅವನು. ನೀನ್ ಎಷ್ಟು ಕೆಲಸ ಮಾಡ್ತೀಯೋ, ಎಷ್ಟು ಕರ್ಮ ಮಾಡ್ತೀಯೋ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಕೊಡ್ತಾನೆ, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಕೊಡ್ತಾನೆ. ಗೊತ್ತಪ್ಪ ನನಗೆ ನೀನ್ ಏನ್ ಮಾಡೋದು ಕೊಡ್ತೀಯ ಅಂತ. ಅದಕ್ಕೆ ನಾನು ಏನ್ ಮಾಡ್ತೀನಿ? ನನ್ನ ಕೆಲಸವನ್ನಾಗಲಿ, ವ್ಯವಸಾಯವನ್ನಾಗಲಿ, ವ್ಯಾಪಾರವನ್ನಾಗಲಿ, ಕೂಲಿ ಮಾಡೋದಾಗ್ಲಿ ಎಲ್ಲವನ್ನು ನಿನಗೆ ಅರ್ಪಿಸ್ತಾ ಇದ್ದೀನಿ. ನಾನು ಆ ಕೆಲಸನೇ ಮಾಡ್ತಾ ಇದ್ದೆ. ಎಲ್ಲವನ್ನು ಯಾಕೆ? ಅವನು ಆ ಫಲ ಕೊಡ್ತಾನಲ್ವಾ, ಅವನಿಗೆ ಅರ್ಪಿಸ್ಬೇಕು. ಆ ಫಲನೇ ಬಂದೆ ನನಗೇನು ಇಟ್ಕೊಳ್ಳಲ್ಲ. ನಾನು ನಿಷ್ಕಾಮ ಕರ್ಮ ಮಾಡ್ತೀನಿ. ನಾನು ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮರಳಿ ಬರುವ ಪಡೆಯೊಂದ ಸರ್ವಜ್ಞ. ಅಂದ್ರೆ ನಾನೇನ್ ಮಾಡಿದ್ದೆಲ್ಲವನ್ನೂ ನಿನಗೆ ಕೊಡ್ತೀನಿ ನಾನು. ನೀ ಕೊಟ್ಟ ಅವ್ನು ಕೊಟ್ಟಿದ್ದಲ್ವೇನ್ರಿ? ಅವ್ನು ಕೊಟ್ಟಿದ್ದು ಅವ್ನು ಕೊಡ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನ್ ಒಡವೆ ಮಾಡಿಸ್ದೆ, ನಾನ್ ಅರ್ಚನೆ ಮಾಡಿಸ್ದೆ, ನಾನು ಅವನು ಕೊಟ್ಟಿರ್ತಕ್ಕಂಥದ್ದು ಅಲ್ವೇಂದ್ರೆ ಪ್ರಕೃತಿನಲ್ಲಿ ಅವ್ನು ಕೊಟ್ಟಿದ್ದು ಅವ್ನು ಕೊಡ್ತಾ ಇದೀವಿ. ನಾವೇನ್ ಕೊಡೋದು ಅಲ್ವಾ? ಇದು ನಿಷ್ಕಾಮ ಕರ್ಮದಿಂದ ಮಾಡುವುದೇ ವೈರಾಗ್ಯ. ಅಪೇಕ್ಷೆ ಇಲ್ಲದೆ ಮಾಡುವುದೇ ವೈರಾಗ್ಯ. ನಮ್ಗೆ ಅದು ಬೇಕು, ಭೋಗಗಳನ್ನ ಸುಖಗಳನ್ನ ಬೇಕು ಅಂತ ಧ್ಯಾನ ಮಾಡಬಾರ್ದು. ಧ್ಯಾನಕ್ಕೋಸ್ಕರ ಧ್ಯಾನ ಮಾಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.